ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯಾತಿ ಗಣ್ಯರೇ, ಹಾಗೆ ವೇದಿಕೆ ಮುಂಭಾಗದಲ್ಲಿರುವ ನಮ್ಮ ಕರ್ನಾಟಕದ ಬಹುಶಃ ಭಾರತದ ಅನೇಕ ಆಡಳಿತಾತ್ಮಕ ಮಜಲುಗಳಲ್ಲಿ ತಮ್ಮತನವನ್ನು ತೋರಿಸಲಿಕ್ಕೆ ತಯಾರಾಗಿರುವಂತಹ ಎಲ್ಲ ಉತ್ಸಾಹಿ ಉದ್ಯೋಗ ಆಕಾಂಕ್ಷಿಗಳೇ, ಮೊದಲನೇದಾಗಿ ನಾನು ಆ ವೇದಿಕೆ ಮೇಲೆ ಬಹಳ ಸಣ್ಣೋಳ ಥರ ಅನ್ನಿಸ್ಬಿಟ್ಟೆ. ಯಾಕೆಂದರೆ ವಿದ್ಯೆ ಯಾವಾಗಲೂ ಎಲ್ಲದಕ್ಕಿಂತ ದೊಡ್ಡ ಸ್ಥಾನ ಸರಸ್ವತಿಗೆ ನಮ್ಮಲ್ಲಿ. ಸೊ ನಾನು ಸನ್ಮಾನ್ಯ ಕುಲಪತಿಗಳಾದಂತಹ ಶ್ರೀ ಶರಣಪ್ಪ ಸರ್ ಪಕ್ಕ ಕೂತಾಗ ಒಂದು ಬಹಳ ಹೆಮ್ಮೆ ನನಗೆ. ಒಂದು ಎರಡನೇದು ಬಹಳ ಸಣ್ಣೋಳ ಥರ ಅನ್ನಿಸ್ಬಿಟ್ಟೆ. ಅವರ ಒಂದು ಇದನ್ನು ನೋಡಿದಾಗ ಬಯೋಡೇಟಾದು ನಮ್ಮ ಸತ್ಯನಾರಾಯಣ ಸರ್ ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ ಎಷ್ಟು ದೊಡ್ಡ ಮಟ್ಟದ ಸಾಧನೆ ಆದರೂ ಎಷ್ಟು ಹಂಬಲ್ ಪರ್ಸ್ನಾಲಿಟಿ. ಅವರಿಗೆ ಮೊದಲನೇದಾಗಿ ನನಗೆ ಇಲ್ಲಿವರೆಗೂ ಕರೆದು ಈ ಒಂದು ವೇದಿಕೆಯನ್ನು ಅಲಂಕರಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸನ್ಮಾನ್ಯ ಕುಲಪತಿ ಸರ್ ಯಾಕೆ ಸಣ್ಣೋಳ ಥರ ಅನಿಸ್ತು ಅಂತಂದರೆ, ನಾನು ಈ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯ ವಿದ್ಯಾರ್ಥಿ. ಸೊ ನಾನು MEd ಮಾಡಿದ್ದು ಮೇಡಮ್ ಅವ್ರಿಗೆ ಗೊತ್ತಿಲ್ಲ, ಅವ್ರು ಭಾಳ ಸ್ಟ್ರಿಕ್ಟ್ ಇದ್ದರು. ಅವರು ಸ್ಟೂಡೆಂಟ್ಸ್ನೆಲ್ಲ ಅಷ್ಟು ಹತ್ತಿರಕ್ಕೆ ಬಿಟ್ಕೋತಿರ್ಲಿಲ್ಲ, ತುಂಬ ಸ್ಟ್ರಿಕ್ಟ್ ಡೀನ್ ಇದ್ದರು ನಮಗೆ. ಸೊ ನಾನು MEd ಮಾಡಿದ್ದು ಮೇಡಮ್ ಅವರ ಒಂದು ಮಾರ್ಗದರ್ಶನದಲ್ಲಿ. ಪ್ರಥಮವಾಗಿ KS ಪರೀಕ್ಷೆ 29ನೇ ತಾರೀಕಿದೆ, 2ನೇ ಸಲ ಬರೀತಾ ಇದ್ದೀರಾ. ತಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ತುಂಬ ಹೃದಯದ ಶುಭಾಶಯಗಳು. ಯಾಕಂದರೆ ಶುಭಾಶಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು KS ಪರೀಕ್ಷೆಗೆ ತಯಾರಾಗಬೇಕು ಅಥವಾ ಯಾವುದಾದ್ರೂ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ಕೋಬೇಕು ಅನ್ನುವಂತಹ ಮನಸ್ಥಿತಿ ಬರೋದೇ ಒಂದು ದೊಡ್ಡ ಒಂದು ನಾವು ಹೇಳ್ತೇನೆ, ಇಟ್ಸ್ ಅ ಪರ್ಸ್ನಾಲಿಟಿ ಟ್ರೇಟ್ ಅಂತ. ಯಾಕಂದರೆ ಎಲ್ರಿಗೂ ನಾವು ಆ ಒಂದು ಪರೀಕ್ಷೆಗೆ ಈಡಾಗಬೇಕು, ಆ ಒಂದು ತುಂಬ ಶ್ರಮದ ಒಂದು ದಾರಿಯಲ್ಲಿ ನಡಿಬೇಕು ಅನ್ನುವಂತಹ ಒಂದು ಕನಸು ಕಾಣೋದಿದೆಯಲ್ಲ, ಅದೇ ಒಂದು ಧೈರ್ಯ ಮನಸ್ಥಿತಿ ಅಂತ ನಾನು ಅಂದ್ಕೊಳ್ತೇನೆ. ನಾನು ಇದು ಸುಮಾರು 20 ವರ್ಷದ ಹಿಂದೆ 2004ನೇ ಇಸ್ವಿನಲ್ಲಿ ನಾನು ಆಗಷ್ಟೇ ಡಿಗ್ರಿ ಮುಗಿಸಿ ಕೆಲಸಕ್ಕಾಗಿ ಹುಡುಕಾಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಪರೀಕ್ಷೆಗಳಿಗೆ ತಯಾರಿ ನಡೆಸೋದು ಅಂದರೆ ಕಾಲದಿಂದಲೂ, ಈಗ ನಮ್ಮ ಕಾಲದಲ್ಲ ಕಾಲಾದ ಕಾಲದಿಂದಲೂ ಒಂದೇ ಏಕೈಕ ಸಂಸ್ಥೆ, ಅದು ನಮ್ಮ ಜೈನಹಳ್ಳಿ ಸತ್ಯನಾರಾಯಣ ಗೌಡರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂಥ ಜ್ಞಾನಭೂತಿ ಸಂಸ್ಥೆ. ನಾವಿವತ್ತು ಇಲ್ಲಿ ಬರಲಿಕ್ಕೆ ಕಾರಣ ಅಂದರೆ ನಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಸಾಕಷ್ಟು ಸಲ ಇವರು ಕರೀತಾ ಇರ್ತಾರೆ ನನಗೆ. ಆದರೆ ಅವರು ಕರೆದಾಗ ನಾವು ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಅವರು ನಮ್ಮನ್ನು ನಾವು ಯಾವಾಗ ಅವರಿಗೆ ಪರಿಚಿತರಾದವೋ ಅವತ್ತಿಂದು ನಮ್ಮನ್ನು ಪುಟ್ಟ ಕಂದ ಅಂತಲೇ ಮಾತಾಡಿಸ್ಕೊಂಡು ಬರೋ ಅಷ್ಟು ಆತ್ಮೀಯತೆಯನ್ನು, ಅಷ್ಟು ಮಾರ್ಗದರ್ಶನವನ್ನು ಕೊಡುವಂತಹ ಒಂದು ಆ ಮನಸ್ಥಿತಿ ಇದೆಯಲ್ಲ, ಅದು ನಮ್ಮ ಸತ್ಯನಾರಾಯಣ ಗೌಡ್ರ ಸಾಹೇಬ್ರಿಗಿದ್ದದ್ದು. ಅವರು ಆಗಲೂ ಕೂಡ ನಾವು ಈ ಯಾವ ಎಕ್ಸಾಮ್ಗೆ ನೀವು ಪರೀಕ್ಷೆಗೆ ನೀವು ಟ್ರೈನಿಂಗ್ ತೊಗೊಳಕ್ಕೆ ಹೋದ್ರಿ ಜ್ಞಾನದಲ್ಲಿ ಅಂತ ಕೇಳಿದ್ರೆ ನೀವು ಆಶ್ಚರ್ಯಪಡ್ತೀರಿ. ನಾವು ಟೀಚರ್ ಪೋಸ್ಟಿಂಗಿಗೋಸ್ಕರ ಆಗ ಗೌರ್ಮೆಂಟ್ ಹೈಸ್ಕೂಲ್ ಟೀಚರ್ ಪೋಸ್ಟಿಂಗಿಗೆ ಮೊದಲನೇ ಬಾರಿಗೆ ಎಂಟ್ರೆನ್ಸ್ ಟೆಸ್ಟನ್ನು ಕಂಡಕ್ಟ್ ಮಾಡಿದರು. ನಾನು ನನ್ನ ಜೀವನದಲ್ಲಿ ಪಾಸ್ ಮಾಡಿದ ಮೊದಲನೇ ಪರೀಕ್ಷೆ ಅಂದರೆ ಜ್ಞಾನಭೂತಿನಲ್ಲಿ ಎಂಟ್ರೆನ್ಸ್ ಟೆಸ್ಟ್ ಇಟ್ಟಿದ್ರು ನಮಗೆ. ಆಗ ತುಂಬ ಜಾಸ್ತಿ ಜನ ಅಪ್ಲಿಕೆಂಟ್ಸ್ ಇದ್ದರು ಅಂತ ಜ್ಞಾನಭೂತಿ ಸಂಸ್ಥೆ ಆಗಿಂದಲೂ ಕೂಡ ಯಾವುದೇ ಹಣದ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ನಮಗೆ ತರಬೇತಿಯನ್ನು ಕೊಡ್ತಾ ಇದೆ. ಸೊ ಫ್ರೀ ಟ್ರೈನಿಂಗ್ ಕೊಡ್ತಾ ಇದ್ದಂಥ ಏಕೈಕ ಸಂಸ್ಥೆ ಅದು. ಆಗ ನಾನು ಎಂಟ್ರೆನ್ಸ್ ಟೆಸ್ಟು ಫಸ್ಟ್ ಟೈಮು ಟೀಚರ್ಗೆ ಎಂಟ್ರೆನ್ಸ್ ಟೆಸ್ಟ್ ಇತ್ತು. ಸಾರು ಜ್ಞಾನಭೂತಿಲಿ ಟ್ರೈನಿಂಗ್ ತೊಗೊಳಕ್ಕೆ ಒಂದು ಎಂಟ್ರೆನ್ಸ್ ಟೆಸ್ಟ್ ಇಟ್ಟಿದ್ರು. ಸೊ ಅದರಲ್ಲಿ ನಮ್ಮ ಇಡೀ ಬಳಗದಲ್ಲಿ ಪರೀಕ್ಷೆ ಪಾಸ್ ಮಾಡಿದವಳು ನಾನೊಬ್ಬಳೆ. ಸೊ ಅಲ್ಲಿ ನಾನು ಹೇಳ್ತಾರೆ, ನನ್ನ ಜೀವನದ ಮೊದಲನೇ ಪರೀಕ್ಷೆನೇ ಜ್ಞಾನಭೂತಿಯ ಪರೀಕ್ಷೆ. ಅದನ್ನು ಪಾಸ್ ಮಾಡಿದ ನಂತರ ಅದೊಂದು ದೊಡ್ಡ ಜರ್ನಿ. ಸೊ ಸರ್ ಹೇಳ್ತಾ ಇದ್ರು, ಅನೇಕ ಮಜಲುಗಳಲ್ಲಿ ನಾವು ಆಡಳಿತಾತ್ಮಕದ ಅನೇಕ ಸ್ಥಾನಗಳನ್ನು ಅಲಂಕರಿಸಲಿಕ್ಕೆ ಸಾಧ್ಯ ಆಯಿತು. ಮೊದಲನೇದಾಗಿ ನಾವು ಏನು ತರಬೇತಿಯನ್ನು ಪಡ್ಕೊಂಡ್ವಿ ಅಂತ ನಾವು ತರಬೇತಿಗೆ ಒಳಗಾಗೋದು ಅಥವಾ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಬೆಳೆಸ್ಕೊಳ್ಳೋದು, ಇದೆಲ್ಲ ಒತ್ತಟ್ಟಿಗೆ ಈಗ ನೀವು ತಯಾರಿಯನ್ನು ನಡೆಸ್ತಾ ಇದ್ದೀರಿ. ಇದೆಲ್ಲದರದ ಒಂದು ಭಾಗ. ಆದರೆ ನಮಗೆ ಆಗ ಸುಮಾರು 20 ವರ್ಷ, ಸುಮಾರು ಜನ ಅವ್ರಿಗೆ ಅದರ ಅರಿವು ಇರಲಿಕ್ಕಿಲ್ಲ. ಆಗಿನ ಒಂದು ಸಾಮಾಜಿಕ ವ್ಯವಸ್ಥೆ
ತುಂಬ ವಿಭಿನ್ನವಾಗಿತ್ತು ಒಂದು 20 ವರ್ಷದ ಹಿಂದಿನ ವ್ಯವಸ್ಥೆ. ಆಗ ಜ್ಞಾನಬುದ್ಧಿಯ ಒಂದು ಧ್ಯೇಯೋದ್ದೇಶನೂ ಕೂಡ ತುಂಬ ಈಗಲೂ ಕೂಡ, ಆದರೆ ಆಗ ಇನ್ನೂ ತುಂಬ ವಿಸ್ತೃತವಾಗಿ ಒಂದು ಸಣ್ಣ ಕೊಠಡಿಯಲ್ಲಿ ನಮಗೆ ತರಬೇತಿಯನ್ನು ಕೊಡ್ತಾಯಿದ್ರು. ಆಗ ಅಲ್ಲಿಗೆ ಬರ್ತಾ ಇದ್ದಂಥ ತರಬೇತಿದಾರರು ನಮಗೆ ಕೊಟ್ಟಂತಹ ಮಾರ್ಗದರ್ಶನ ನಾವು ಮುಂದಿನ ಎಲ್ಲ ಜಾಗಗಳಲ್ಲಿ ಕೂಡ ನಾವು ಅದನ್ನು ಅನ್ವಯಿಸ್ಕೊಳ್ತಾ ಹೋದ್ವಿ. ಕೇವಲ ಸ್ಪರ್ಧಾತ್ಮಕ ಸಬ್ಜೆಕ್ಟ್ಸನ್ನು ಟೀಚ್ ಮಾಡೋದಷ್ಟೇ ಅಲ್ಲ, ಅದ್ರ ಮೂಲಕ ನಮ್ಮಲ್ಲಿ ಬೆಳೆಸಬೇಕಾಗಿರೋಂಥ ಗುಣಗಳನ್ನು ಕೂಡ ಕಲಿಸ್ತಾ ಹೋಗ್ತೀವಿ. ಸೊ ನಾನು ಆಭಾರಿಯಾಗಿದ್ದೇನೆ ನಮ್ಮ ತುಂಬ ಆತ್ಮೀಯರು ಮತ್ತು ನಮ್ಮ ಗೌರವಪೂರ್ವಕ ನಮ್ಮ ತಂದೆ ಸಮಾನರು ಜೈನಹಳ್ಳಿ ಸತ್ಯನಾರಾಯಣ ಗೌಡರಿಗೆ, ಅವರಿಗೆ ಎಲ್ಲ ಬಹುಶಃ ಮೈಸೂರಿನಲ್ಲಿ ಯಾರ್ಯಾರೆಲ್ಲ ಪಾಸಾಗಿ ಹೋಗಿಯಾರೋ, KAS ಆಗಿದ್ದಾರೋ, IAS ಆಗಿದ್ದಾರೋ, ಮೈಸೂರಿನಿಂದ ಹೋದವರೆಲ್ಲ ಅವ್ರ ಶಿಷ್ಯರೇ. ಸೊ ಅವರಿಗೆ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬೇಕು ಈಗ ನಾವು ಅಂದ್ಕೊಳ್ತೇವೆ ಮೈಸೂರಿನವರಿಗೆ, ಮೈಸೂರಿನಲ್ಲಿ ಆಗಲೂ ಕೂಡ ಟ್ರೈನಿಂಗ್ ಸೆಂಟರ್ಸ್ ಇರಲಿಲ್ಲ, ಈಗಲೂ ಐ ಡೋಂಟ್ ನೋ, ನನಗೆ ನಿಮ್ಮ ಒಂದು ಆ್ಯಂಗಲಲ್ಲಿ ನನಗೀಗ ಯೋಚನೆ ಮಾಡಲಿಕ್ಕೋ ಅಥವಾ ತಿಳ್ಕೊಳ್ಳಿಕ್ಕೋ ಅವಕಾಶ ಸಿಗ್ತಾ ಇಲ್ಲ. ಆದರೆ ಒಂದಂತೂ ನಾನು ಬೇರೆ ಬೇರೆ ಜಾಗಗಳಲ್ಲಿ ಕೆಲಸ ಮಾಡಿ ಅವ್ರು ಹೇಳಿದಾಗೆ CM ಅವ್ರಿಗೆ ಆಪ್ತರು ಆ ಥರ ಅಲ್ಲ. ಸೊ CM ಅವರಿಗೆ ಯಾರು ಕರೆಕ್ಟಾಗಿ ಕೆಲಸ ಮಾಡ್ತಾರೆ ಆ ಥರದವರು ಅಂತ ಅನ್ನೋ ಅಭಿಪ್ರಾಯದಲ್ಲಿ ಸರ್ ಹೇಳಿದ್ದು, ಬೇರೆ ರೀತಿಯಲ್ಲಿ ಅಲ್ಲ. ಸೊ ಇಲ್ಲಿ ನಾನು ನಿಮಗೆ ಇಲ್ಲಿ ಏನೋ ಒಂದು ಭಾಷಣ ಮಾಡಿ ಅಥವಾ ಯಾವುದೇ ಒಂದು ಇದನ್ನು ಹೇಳಲಿಕ್ಕೆ ಅಲ್ಲ, ಒಂದು ಸಣ್ಣ ಪ್ರೇರಣೆ ಆಗಬಹುದು. ಸರ್ ಏನಕ್ಕೆ ನಮ್ಮಂಥವ್ರನ್ನ ಕರೀತಾರೆ ಅಂತ ಹೇಳಿದ್ರೆ, ಇಟ್ಸ್ ಎ ಟಫ್ ಜರ್ನಿ. ನೀವು ನೋಡ್ತಾ ಇದ್ರಿ, ನನ್ನ ಜರ್ನಿಯೇ ತಗೊಂಡ್ರು ಕೂಡ ಐ ವಾಸ್ ಫ್ರಮ್ ಸ್ಕ್ರ್ಯಾಚಲ್ಲಿ MSc BSc MSc MEd ಇವೆಲ್ಲ ಮಾಡಿಕೊಂಡು ತುಂಬ ಸ್ಕ್ರ್ಯಾಚಲ್ಲಿ ಮೈಸೂರಿನಿಂದ ಬರೀ ಓದೋ ಮೂಲಕ, ಅಂದರೆ ನಮಗೆ ಟ್ರೈನಿಂಗ್ ಅಷ್ಟೊಂದು ಈಗ ಜ್ಞಾನಬುದ್ಧಿ ಬಿಟ್ಟರೆ ಬೇರೆ ಯಾವುದೇ ಟ್ರೈನಿಂಗನ್ನು ನಾವು ಪಡ್ಕೊಂಡಿಲ್ಲ. ಸೊ ಅಲ್ಲಿ ನಮಗೆ ಸಿಕ್ಕಂತಹ ಟ್ರೈನಿಂಗ್ ಆದ ನಂತರ ಇನ್ನೆಲ್ಲ ನಮ್ಮ ಸ್ವಂತ ಓದು, ಸ್ವಂತ ತಿಳುವಳಿಕೆ, ನಾವು ಮಾಡ್ಕೊಂಡಂತಹ ಪದ್ಧತಿಗಳೇನಿರುತ್ತೆ ಅದ್ರ ಮೂಲಕ ಬಂದಂಥವ್ರು. ಏನಕ್ಕೆ ಅಂತಂದರೆ ಒಂದು ಪ್ರೊಜೆಕ್ಷನ್ ಆಫ್ ವಾಟ್ ಈಸ್ ಪಾಸಿಬಲ್ ಅಂತ. ಸಿ ಎವ್ರಿ ಮೊಮೆಂಟ್ ಈಸ್ ಫುಲ್ ಆಫ್ ಪಾಸಿಬಿಲಿಟಿ. ನಾನು ನನ್ನ ವೈಯಕ್ತಿಕ ವರ್ಷದಿಂದ ವರ್ಷಕ್ಕೆ ನಾವು ಹೇಗೆ ನಮ್ಮ ಪದವಿಗಳನ್ನು ಏರ್ತಾ ಹೋಗ್ತೇವೋ, ನಮ್ಮ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಸ್ತರಗಳಲ್ಲಿ ಕೆಲಸ ಮಾಡ್ತಾ ಹೋಗ್ತೇವೋ, ಮಾನಸಿಕವಾಗಿ ಕೂಡ ನಾವು ಅಷ್ಟೇ ಅನೇಕ ಸ್ತರಗಳಲ್ಲಿ ಓಪನ್ ಅಪ್ ಆಗ್ತಾ ಹೋಗ್ತೇವೆ. ಸೊ ನಾನು ಅಂದ್ಕೊಳ್ಳೋದು ಎವ್ರಿ ಮೊಮೆಂಟ್ ಇಟ್ ಈಸ್ ಡೈನಮಿಕ್ ಫಸ್ಟ್ ಆಫ್ ಆಲ್. ಸೊ ನಾವು ಅಂದ್ಕೊಂಡಿರ್ತೀವಿ ಇಲ್ಲಿ ಕೂತಿರೋ ಅಂತಹ ನಿಮ್ಮಲ್ಲಿ ಎಲ್ಲರೂ ಕೂಡ ಪಾಸಾಗಿ KAS ಆಗಲಿ ಅನ್ನುವಂಥದ್ದು ನಮ್ಮ ಹಾರೈಕೆ. ಅದರಲ್ಲಿ ಎಷ್ಟು ಜನ ಬಹುಶಃ ಇವತ್ತು ಇಲ್ಲಿ ಕೂತಿದ್ದಾರೆ, ನಾವು ಕೂಡ ಒಂದಿನ ಅಲ್ಲೇ ಕೂತಿದ್ವಿ. ಮುಂದಿನ ಬದುಕಿನ ಪಾಸಿಬಿಲಿಟಿ ಬಗ್ಗೆ ನಾವು ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಇಂತಹ ವೇದಿಕೆಗಳನ್ನು ಸೃಷ್ಟಿಸಿ ಕೊಡ್ತಾರೆ. ಅಂದರೆ ಒಂದು ಪಾಸಿಬಿಲಿಟಿ ಇದೆ, ಎನಿಥಿಂಗ್ ಈಸ್ ಪಾಸಿಬಲ್. ಪ್ರತಿಯೊಂದು ಮೊಮೆಂಟಲ್ಲಿ ನಾವು ನಮ್ಮನ್ನು ನಾವು ಹುಡುಕ್ತಾ ಹೋಗಬೇಕಾಗತ್ತೆ. ಪ್ರತಿಯೊಂದು ಕ್ಷಣವನ್ನು ನಾವು ನಾನು ಸತತವಾಗಿ ಅನೇಕ ಸರ್ಕಾರದ ಅನೇಕ ಭಾಗಗಳಲ್ಲಿ ನಾನು ಕೆಲಸ ಮಾಡಿರೋದ್ರಿಂದ ತುಂಬ ಇಟ್ಸ್ ಎ ಟಫ್ ಜರ್ನಿ ಅಂತಲೇ ನಾನು ಹೇಳ್ಬೋದು. ಅಂದರೆ ಈಗ ನಾವು ಅಂದ್ಕೊಳ್ತೇವೆ ಯಾಕೆ ನಾವು KAS ಆಗಬೇಕು, KAS ಆಗಬೇಕು, ಒಂದು KAS ಆಗಬೇಕು ಅಂದ್ಕೊಳ್ಳೋದು ಅಥವಾ IAS ಆಗಬೇಕು ಅಂದ್ಕೊಳ್ಳೋದು, ಇನ್ನೊಂದು KAS ಮಾಡಬೇಕು ಅಥವಾ IAS ಮಾಡಬೇಕು ಅಂತ. ನಮಗೆ ಇದ್ದಂತಹ ಪರಿಮಿತಿ ಒಳಗಡೆ ನಾನು ಯಾವಾಗಲೂ ಅಂದ್ಕೊಂಡದ್ದು ನಾನು KAS ಆಗಬೇಕು ಅಂತ. KAS ಅಂತ ಬರೋದು ರೆವೆನ್ಯೂ ಡಿಪಾರ್ಟ್ಮೆಂಟಿಗೆ ಯಾರು ಸೆಲೆಕ್ಟ್ ಆಗ್ತಾರೆ ಅವರಿಗೆ ಮಾತ್ರ. ಸೊ ಸತತವಾಗಿ ಇದು ಜ್ಞಾನಬುದ್ಧಿಯಿಂದ ಪಡ್ಕೊಂಡ ನಂತರ 5 ವರ್ಷಗಳ ಕಾಲ ನಾವು ಓದಬೇಕಾಯ್ತು. ಅಂದರೆ ಯಾವುದೇ ಟ್ರೈನಿಂಗ್ ಪಡ್ಕೊಳ್ದೇ ಇರೋದ್ರಿಂದ, ಟ್ರೈನಿಂಗ್ ಇಲ್ಲದೆ ಮನೇಲೇ ಓದೋದಾದರೆ ತುಂಬ ಇಟ್ಸ್ ಎ ಟಫ್, ಅಗೇನ್ ಇಟ್ಸ್ ಎ ಎಲಾಬ್ರೇಟ್ ಪ್ರಾಸೆಸ್ ಆಗಿಬಿಡತ್ತೆ. ಸೊ ನಾನು ಅಂದ್ಕೊಳ್ಳೋದು, ಈಗ ನೀವೆಲ್ಲ ಹೇಗೆ ತಯಾರಿ ಮಾಡ್ಕೊಂಡಿರೋದಿರಿ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ತಯಾರಿ ಬಗ್ಗೆ ನನಗೆ ಮಾತಾಡೋಕ್ಕೂ, ಈಗ ನಾವು ಮಾಡಿದಂತಹ ತಯಾರಿಗೂ ನೀವು ಮಾಡ್ಕೊಳ್ತಾ ಇರೋ ತಯಾರಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಬಟ್ ಒಂದಂತೂ ಶ್ಯೂರ್, ಏನು ಹೇಳ್ತೀನಿ ಅಂದರೆ, ನೀವು ಏನನ್ನೇ ಕಲೀರಿ, ಮಾನ್ಯ ಕುಲಪತಿಗಳು ಅದನ್ನು ಅವರು ಖಂಡಿತವಾಗ್ಲೂ ಒಪ್ತಾರೆ. ಯಾವಾಗಲೂ ನಾವು ನಮ್ಮ ಒಂದು ಅಸ್ತಿತ್ವವನ್ನು, ನಮ್ಮ ಪರ್ಸ್ನಾಲಿಟಿಯ ಒಂದು ಏನಿದೆ, ದ ಟ್ರೇಟ್ಸ್ ಏನಿರುತ್ತೆ, ನಾವು 3 ನಾನು ವರ್ಡ್ಸನ್ನು ನಾನು ಹಿಂಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಪರ್ಸ್ನಾಲಿಟಿಯಲ್ಲಿ 3 ಶಕ್ತಿಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಇಚ್ಛಾಶಕ್ತಿ, ಇನ್ನೊಂದು ಕ್ರಿಯಾಶಕ್ತಿ, ಇನ್ನೊಂದು ಜ್ಞಾನಶಕ್ತಿ. ಸೊ ಇಚ್ಛಾಶಕ್ತಿ ಇದ್ದರೆ ಮಾತ್ರ, ಇಚ್ಛಾಶಕ್ತಿ ಅಂತಂದರೆ ದಟ್
ವಾಟ್ ಯು ಕಾಲ್ ಇಟ್ ಆಸ್ ಇಚ್ಛಾಶಕ್ತಿ ಅಂದರೆ ನಮಗೆ ನಾನು ಸಾಧಿಸಲೇಬೇಕಾಗಿರುವಂತಹ ಕಮಿಟ್ಮೆಂಟು, ನನಗೆ ಬೇಕೇ ಬೇಕು ಅನ್ನುವಂತಹ ತೀವ್ರತೆ. ಅದನ್ನು ನೀವು ಒಳಗಿನ ಬೆಂಕಿ ಅಂತಲೂ ಕರಿತೀವಿ. ನಮ್ಮಲ್ಲಿರುವಂಥ ಹಸಿವು ಅಂತಲೇ ಹಸಿವು ಅಂದರೆ ಹೊಟ್ಟೆ ಹಸಿವು ಅಂತಲ್ಲ, ನಮಗೆ ಬೇಕಾಗಿರುವಂಥ ಅವಕಾಶಗಳ ಹಸಿವು. ನಮ್ಮಲ್ಲಿ ಇಲ್ಲಿ ಅನೇಕರಿಗೆ, ನಮಗೆ ನಿಮ್ಮಲ್ಲೂ ಅಷ್ಟೇ, ಇದಕ್ಕೆ ನಾನು ಅದಕ್ಕೆ ಫಸ್ಟ್ ಹೇಳಿದ್ದು ತಯಾರಿ ನಡೆಸ್ತೇನೆ ಅನ್ನುವಂತಹ ಒಂದು ಮನೋಧೋರಣೆಯೇ ಒಂದು ಹಸಿವಿನ ಸಂಕೇತ. ನಮ್ಮಲ್ಲಿ ಪ್ರತಿ ದಿನವೂ ಒಂದು ತುಡಿತಾ ಇರಬೇಕಾಗತ್ತೆ, ಒಂದು ಎಲ್ಲದಕ್ಕೂ ತೆರೆದುಕೊಳ್ಳುವಂತಹ ಮನೋಭಾವ ಇರಬೇಕಾಗತ್ತೆ. ಎಲ್ಲದಕ್ಕೂ ತೆರೆದುಕೊಳ್ಳೋದು ಅಂತ ಹೇಳಿದ್ರೆ, ಇಲ್ಲಿ ನೀವು ಈ ವರ್ಷ ಬರಿತೀರಿ, ನಂದನ್ನು ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ, ಎಷ್ಟೊಂದು ಸಲ ಪರೀಕ್ಷೆಗಳನ್ನು ಬರಿಬೇಕಾಯಿತು. ಆಗಿನ ವ್ಯವಸ್ಥೆನೇ ಆ ಥರ ಇತ್ತು. ಸೊ ಆಗ ಪ್ರತಿಯೊಂದು ಹಂತದಲ್ಲಿಯೂ ನಮಗೆ ಸೋಲು, ನಿರಾಶೆ, ಮತ್ತು ಒಂದು ನಮ್ಮಲ್ಲೇ ಒಂದು ಮಾಡ್ತೀವೋ ಇಲ್ವೋ ಅಥವಾ ಅಧೈರ್ಯ, ಇವೆಲ್ಲವೂ ಬರ್ತಾ ಹೋಗುತ್ತೆ. ಬಟ್ ಎಲ್ಲವನ್ನು ಮೀರಿ ನಿಲ್ಲುವಂಥದ್ದು ಇಚ್ಛಾಶಕ್ತಿ. ನನಗೆ ಆಗಲೇಬೇಕು, ನಾವು ಮಾಡಲೇಬೇಕು, ಇದನ್ನು ಮಾಡಿಯೇ ತೀರ್ತೇನೆ ಅನ್ನುವಂಥದ್ದು ಮೊದಲೇದು, ಅದು ಇಚ್ಛಾಶಕ್ತಿ ಬೇಕು. ಅದರಲ್ಲಿ ಎಷ್ಟು ಜನಕ್ಕೆ ಇಚ್ಛಾಶಕ್ತಿ ಇದೆ? ಕೈ ಎತ್ಬೋದಾ? ಇಚ್ಛಾಶಕ್ತಿ ಅಂದರೆ ಅರ್ಥ ಆಯ್ತಪ್ಪ, ಇಷ್ಟಪಟ್ಟು ಮಾಡುವಂತಹದ್ದು, ಅದರೊಳಗೆ ಬರುವಂತಹ ಶಕ್ತಿ. ಸೊ ಇಚ್ಛಾಶಕ್ತಿ ಇದೆ ಅಂತ ಹೇಳಿದ್ರೆ ನಾವು ಮುಂದಕ್ಕೆ ಹೋಗ್ಬೋದು. ಅದಕ್ಕೆ ನಾವು ಮಾಡಬೇಕಾಗಿರೋದೇನು? ಇಚ್ಛಾಶಕ್ತಿ ಒಂದ್ಸಲ ನಾನು KS ಆಗಬೇಕು, IAS ಆಗಬೇಕು ಅಂತ ಬಂದ ಕೂಡಲೇ ನಾನು ಏನು ಮಾಡಬೇಕು ಅದಕ್ಕೆ ಅನ್ನುವಂಥದ್ದು ಶುರು ಆಗುತ್ತೆ. ದ ಪ್ರಾಸೆಸ್ ಶುರು ಆಗುತ್ತೆ. ಸೊ ಪ್ರಾಸೆಸಿಂಗ್ ನಮ್ಮ ಮೈಂಡಲ್ಲಿ ಆಗ್ತಾ ಹೋಗುತ್ತೆ, ಜೀವನ ಅದನ್ನು ಪ್ರಾಸೆಸ್ ಮಾಡ್ಕೊಳ್ತಾ ಹೋಗುತ್ತೆ. ನೀವು ನೋಡಿರ್ತೀರ, ತುಂಬ ಫಿಲ್ಮ್ಸಲ್ಲೆಲ್ಲ ಹೇಳ್ತಾರೆ, ಯಾವುದನ್ನಾದರೂ ನಾವು ತುಂಬ ಇಷ್ಟಪಟ್ಟರೆ, ತುಂಬ ಮನಸ್ಸೊಳಗಿಂದ ನಾವು ಇಷ್ಟಪಡ್ತಾ ಇದ್ರೆ ಅದು ಒಂದಲ್ಲ ಒಂದಿನ ಆಗತ್ತೆ ಅಂತ. ಸೊ ಅದು ಶಾರುಖ್ ಖಾನ್ ಫಿಲಮಲ್ಲಿ ಇದೆಯಲ್ಲ, ನೋಡಿದಿರ ಆ ಫಿಲಮ್ನ ನೀವು? ಅದಕ್ಕಿಂತ ಯಂಗರ ಓಂ ಶಾಂತಿ ಹೋಮಲ್ಲಿ ಒಂದು ಡೈಲಾಗ್ ಇದೆ. ಸೊ ಇಡೀ ಯೂನಿವರ್ಸ್ ನಿಮಗೋಸ್ಕರ ಕಾಯ್ತಾ ಇರುತ್ತೆ, ನೀವು ಯಾವುದನ್ನಾದರೂ ತುಂಬ ಮನಸ್ಸಿಟ್ಟು ಇಚ್ಛಾಶಕ್ತಿಯಿಂದ ಅದನ್ನು ಬಯಸೋದಾದರೆ ಅಂತ. ಸೊ ಕ್ರಿಯಾಶಕ್ತಿ ಶುರು ಆಗುತ್ತೆ. ನಾವು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ. ಇವತ್ತು ಟ್ರೈನಿಂಗ್ ಕೂತಿದ್ದೀರಿ, ನಾಳೆ ಪರೀಕ್ಷೆಗೆ ಹೇಗೆ ತಯಾರಿ ಮಾಡಬೇಕು, ಅದಕ್ಕೆ ಬೇಕಾಗಿರುವಂಥ ವಸ್ತುಗಳು ಸಿಗಬೇಕು, ಅದಕ್ಕೆ ಬೇಕಾಗಿರುವಂತಹ ಪುಸ್ತಕಗಳನ್ನು ಓದಬೇಕಾಗುತ್ತೆ. ಒಂದಂತೂ ನಾನು ಆ ಪ್ರಾಸೆಸ್ಸಲ್ಲಿ ನಾನು ಒಂದು ಸ್ವಲ್ಪ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ನೀವು ಎಷ್ಟೇ ತಯಾರಿಯನ್ನು ಮಾಡಿ, ಬಟ್ ನಿಮ್ಮ ಮೂಲಭೂತ ಬೇಸಿಕ್ಸ್ ಇದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಏನನ್ನ ಕಲಿಬೇಕು. ಇಫ್ ಯು ಟೇಕ್ ಅಪ್ ಹಿಸ್ಟ್ರಿ, I was not a history student, I am science student, but I have to study history ಅಂದರೆ you have to go through the entire text book ಏನಿದೆ. ನನ್ನ ಪ್ರಕಾರ ದಟ್ ಈಸ್ ನಾಲೆಡ್ಜ್. ಸೊ ನಾವು ಯಾವುದೋ ಒಂದು ದಯಮಾಡಿ ಆ ಕೆಲಸವನ್ನು ಮಾಡಬೇಡಿ. ನಾನು ಆ ತಯಾರಿ ಬಗ್ಗೆ ಒಂದು 2 ನಿಮಿಷ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಕಾರಣಕ್ಕೂ ಸಿಂಗಲ್ ಬುಕ್ಕು, ಯಾವುದೋ ಒಂದು KS ತಯಾರಿ ನಡೆಸುವುದು ಹೇಗೆ, UPSCಗೆ ತಯಾರಿ ನಡೆಸುವುದು ಹೇಗೆ, ಆ ಪುಸ್ತಕಗಳನ್ನು ರಿಲೇ ಆಗೋದು ತುಂಬ ತಪ್ಪು. ಸೊ ನಾವು ರಿಲೇ ಆಗಬೇಕಾಗಿರೋದು, ನಾವು ಓದ್ಬೇಕು. ಇಟ್ ಈಸ್ ಎನ್ ಎಲಾಬ್ರೇಟ್ ಪ್ರೋಸೆಸ್. 1 ವರ್ಷ 2 ವರ್ಷ ತಗೊಳತ್ತೆ. ಬಟ್ ನೀವು ತಯಾರಿ ನಡೆಸ್ಕೊಂಡ ಮೇಲೆ ಅಲ್ಲಿ ಬರುವಂತಹ ಯಾವುದೇ ಪರೀಕ್ಷೆಯನ್ನು ಕೂಡ ನೀವು ಸುಲಭವಾಗಿ ಪಾಸ್ ಮಾಡ್ಕೊಳ್ತಾ ಹೋಗೋದಾಗುತ್ತೆ. ಅಂದರೆ ನಾವು ಮೊದಲನೇದಾಗಿ ಕಂಟೆಂಟನ್ನು ತುಂಬ ಕ್ಲಿಯರ್ ಆಗಿ ತಿಳ್ಕೊಂಡಿರಬೇಕಾಗುತ್ತೆ. ಟೆಕ್ಸ್ಟ್ ಬುಕ್ಸನ್ನು ಓದೋ ಮೂಲಕ ಮಾತ್ರ ಅದನ್ನು ತಿಳ್ಕೊಳಕ್ಕಾಗೋದು. ನಿಮ್ಮ ಒರಿಜಿನಲ್ ಟೆಕ್ಸ್ಟ್ ಬುಕ್ಸನ್ನು ಓದಬೇಕಾಗುತ್ತೆ. ನೀವು ಹಿಸ್ಟ್ರಿ ಓದ್ತೀರಿ ಅಂದರೆ ಯು ಶುಡ್ ಸ್ಟಡಿ ದ ಹೋಲ್. ಮಜಮ್ದಾರ್ ಪುಸ್ತಕ ಒಂದಿದೆ, ಯು ಹ್ಯಾವ್ ಟು ಗೋ ಥ್ರೂ ದ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಕೊಟ್ಟರೆ ಪೂರ್ತಿ ಓದಬೇಕಾಗತ್ತೆ. ನಾನು ಎಲ್ಲೋ ಪಾರ್ಟಲ್ಲಿ ಓದ್ಕೊಂಡು ಪಾಸ್ ಆಗಿಬಿಡ್ತೀನಿ ಅಂದರೆ ಆಗೋದಿಲ್ಲ. ಸೊ ದಟ್ ವಿಲ್ ನಾಟ್ ದಟ್ ಮೇ ಹ್ಯಾಪನ್. ಸೊ 0.01% ಅದು ಗೆಲ್ಬೋದು ನಾವು, ಬಟ್ ಅದು ಶಾಶ್ವತ ಗೆಲುವಾಗಿರೋದಿಲ್ಲ. ಈಗ ನಾನು ಅನ್ಕೊಳ್ಳೋದು, ಒಬ್ಬ ಅಧಿಕಾರಿ ಆಗಬೇಕಂತ ಹೇಳಿದ್ರೆ ಬರೀ ನಾನು ಇವತ್ತಿನ ಈ ಪರೀಕ್ಷೆನ ಪಾಸ್ ಮಾಡಿದ ತಕ್ಷಣ ನಾನು ಅದು ಅಧಿಕಾರಿ ಆಗೋದಿಲ್ಲ. ಅದು ಒಂದು ಜೀವನದ ಒಂದು ಭಾಗ ಆಗ್ತಾ ಹೋಗುತ್ತೆ. ನಾನು ಏನನ್ನು ತಿಳ್ಕೊಂಡಿದ್ದೇನೆ, ನಾವು ಏನನ್ನು ಓದಿ ತಿಳ್ಕೊಂಡಿರ್ತೇವೆ, ಅದು ಮುಂದಿನ ಪ್ರತಿಯೊಂದು ನಮ್ಮ ಕೆಲಸಗಳಿಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ, ನಮ್ಮ ಪರ್ಸನಾಲಿಟಿಯನ್ನು ಹಾಗೆ ಬೆಳೆಸ್ತಾ ಕೂಡ ಹೋಗುತ್ತೆ. ಸೊ ತುಂಬ ಆಳವಾದಂಥ ಒಂದು ಅಧ್ಯಯನ ಇದಕ್ಕೆ ಬೇಕಾಗುತ್ತೆ. ಸೊ ದಯವಿಟ್ಟು ಸಣ್ಣ ಸಣ್ಣ ಆಮಿಷಗಳಿಗೆ ಅಥವಾ ಹೀಗೆ ಟ್ಯಾಬ್ಲೆಟ್ಸ್ ಥರ ಓದ್ಕೊಳ್ಳೋದ್ರನ್ನ ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಡೀಟೇಲ್ ಆಗಿ ಓದ್ಕೋಬೇಕಾಗತ್ತೆ. ಅದಕ್ಕೆ ನೀವು ನಿರಂತರವಾಗಿ ಓದಬೇಕಾಗತ್ತೆ. ಅಂದರೆ ಯು ಶುಡ್ ಬಿ ಅ ರೀಡರ್ ಫಾರ್ ಎವರ್. ಇವತ್ತು ಓದ್ತೀರಿ, ಇವತ್ತು ಓದಿ ನಾಳೆಗೆ ಮುಗಿಸ್ತೀವಿ ಅನ್ನೋ ಥರ ಅಲ್ಲ. ಇಟ್ಸ್ ಎನ್ 5 years. ಇಟ್ ಟುಕ್ ಮೀ 5 years ಟು ಬಿಕಮ್ ಅ ಗೆಜೆಟೆಡ್ ಪ್ರೊಫೆಷನರ್. ನಾನು KS ಅಂತ ಡೆಸಿಗ್ನೇಷನ್ ಕೊಡೋದು ಬರೀ ಯಾರು ಗೆಜೆಟೆಡ್ ಪ್ರೊಫೆಷನರ್ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಸೆಲೆಕ್ಟ್ ಆಗ್ತಾರೆ ಅವರಿಗೆ ಮಾತ್ರ. ಸೊ ನಾನು ಅದಕ್ಕೆ ಬರೋವಷ್ಟರಲ್ಲಿ ನಾನು 4 ಪರೀಕ್ಷೆ ಪಾಸ್ ಮಾಡಬೇಕಾಯ್ತು. ಅಂದರೆ ಸರಿ, ಎಲ್ಲರಿಗೂ ಗೊತ್ತಿರುತ್ತೆ ವ್ಯವಸ್ಥೆಯಲ್ಲಿ ಒಂದೇ ಸಲ ನಮಗೆ KPSCನಲ್ಲೂ ಪೋಸ್ಟಿಂಗ್ ಸಿಗಲ್ಲ. ಆದರೆ ಯಾವುದೇ ಬೇರೆಯ ಮಾರ್ಗ ಬೆಳೆಸದೆ ನೇರವಾಗಿ ಬರೀ
ನಮ್ಮ ಮಾರ್ಕ್ಸಿಂದ, ನಮ್ಮ ಟ್ಯಾಲೆಂಟಿಂದ, ಇಂಟರ್ವ್ಯೂನಲ್ಲಿ ನಾವು ಮಾತಾಡಿರೋ ರೀತಿಯಿಂದ ಇರ್ಬೋದು, ಅಥವಾ ನಮಗೆ ಅಲ್ಲಿ ಸಿಕ್ಕಿದ್ದಂತಹ ಅವಕಾಶದಿಂದ ನಾವು ಪರೀಕ್ಷೆಯನ್ನು ಪಾಸ್ ಮಾಡಿದ್ರಿಂದ 2 ಸಲ KAS ಆಗಬೇಕಾಯ್ತು ನನಗೆ, ಗೆಜೆಟೆಡ್ ಪ್ರೊಫೆಷನಲ್ ರೆವೆನ್ಯೂ ಬರಬೇಕಾದ್ರೆ. ಬಟ್ ಅದು ನಾನು ಹೇಳ್ತಾ ಇರೋದು, ಸೊ ಇಟ್ಸ್ ಎ ವೆರಿ ಕಾಂಪ್ಲಿಕೇಟೆಡ್ ಆ್ಯಂಡ್ ಎಲಾಬ್ರೇಟ್ ಪ್ರೋಸೆಸ್. ನಾವು ಇವತ್ತು ತೀರ್ಮಾನ ತೊಗೊಂಡು ಇವತ್ತೇ ನಾವು ಆಗ್ತೇವೆ ಅನ್ನೋಂಥಲ್ಲ, ಆಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಆಗದೇ ಇದ್ರೂ ಕೂಡ ನಿರಾಶೆ ಪಡಬಾರ್ದು. ಸೊ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಒಳಗಿನ ಒಂದು ಶಕ್ತಿ. ಆದರೆ ನಾವು ಮಾಡೇ ತೀರ್ತೀವಿ ಅನ್ನುವಂತಹ ಶಕ್ತಿ ಇದ್ದರೆ ಮಾತ್ರ ಯಾವತ್ತಿದ್ರೂ ಯಶಸ್ಸು ಕಟ್ಟಿಟ್ಟ ಬುದ್ಧಿ. ಸೊ ಅದಕ್ಕೆ ನಮಗೆ ಬೇಕಾಗಿರೋದು ಜ್ಞಾನಶಕ್ತಿ. ನಾನು ಅದಕ್ಕೆ ಹೇಳಿದ್ದು, ಜ್ಞಾನಕ್ಕಿರುವಂತಹ ಒಂದು ಒಂದು ಪ್ಲೇಸ್ ಏನಿದೆ, ನಮ್ಮ ಪರ್ಸನಲ್ ಲೈಫಲ್ಲೂ ಇರ್ಬೋದು, ಸಾಮಾಜಿಕವಾಗೂ ಇರ್ಬೋದು. ಇವತ್ತು ಯೂನಿವರ್ಸಿಟಿ ಡೀನ್ ಅಥವಾ ಯೂನಿವರ್ಸಿಟಿಯ ಒಬ್ಬರು ಚೇರ್ಪರ್ಸನ್ ಏನಿರ್ತಾರೆ ಅವರಿಗಿರುವಂತಹ ಗೌರವ ಇರಬಹುದು, ಬೇರೆ ಒಬ್ಬ ಪ್ರೊಫೆಸರ್ಗೆ ಇರುವಂತಹ ಗೌರವ ಏನಿದೆ ಸಮಾಜದಲ್ಲಿ ಅದಕ್ಕೆ. ಸೊ ನಾವು ಕೂಡ ಅದೇ ಥರ ಆಗಬೇಕು. ಆ್ಯಸ್ ಅನ್ ಆಫೀಸರ್ ಐ ಕೆನ್ ನಾಟ್ ಬಿ ಓನ್ಲಿ ನನ್ನ ಡಿಗ್ರಿಗೆ ಅಟ್ಯಾಚ್ ಆಗಿರ್ತೀನಿ ಅಂತಂದರೆ ಆಗೋದಿಲ್ಲ. ನಾವು ಸಾಮಾಜಿಕವಾಗಿ ತುಂಬ ಓದಬೇಕಾಗಿರುತ್ತೆ, ನಾವು ತಿಳ್ಕೊಳ್ತಾ ಇರಬೇಕಾಗುತ್ತೆ. ಸೊ ದಿನದಿಂದ ದಿನಕ್ಕೆ ಅಪ್ಡೇಟ್ ಆಗ್ತಾ ಇರಬೇಕಾಗುತ್ತೆ, ನಾವು ಓಪನ್ ಅಪ್ ಆಗ್ತಾ ಇರಬೇಕಾಗುತ್ತೆ. ನಾನು ಹೇಳಿದೆ, ಎವ್ರಿ ಮೂಮೆಂಟ್ ಇಸ್ ಅ ಪಾಸಿಬಿಲಿಟಿ. ಸೊ ಆ ಪಾಸಿಬಿಲಿಟಿನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿದ್ರೆ ನಾವು ತುಂಬ ಆಂತರಿಕವಾಗಿ ತುಂಬ ಶಕ್ತಿಯನ್ನು ಹೊಂದಿರಬೇಕಾಗುತ್ತೆ. ಸೊ ಇಷ್ಟೆಲ್ಲ ಶಕ್ತಿಗಳನ್ನು ಒಗ್ಗೂಡಿಸ್ಕೊಂಡಾಗ ಮಾತ್ರ ನಾವು ಮುಂದೆ ಬರಲಿಕ್ಕಾಗುತ್ತೆ. ಇಲ್ಲಾಂದರೆ ಹಂತದಲ್ಲೂ ನಾವು ಪ್ರತಿ ಹಂತದಲ್ಲೂ ಸೋಲು ಗೆಲುವು ಎರಡೂ ಪಾಸಿಬಿಲಿಟಿ ಇರುತ್ತೆ. ನಾವು ಒಂದ್ಸಲ ಗೆಲ್ತೇವೆ, ಒಂದ್ಸಲ ಸೋಲ್ತೇವೆ, ಅಥವಾ ಗೆಲ್ತಾನೂ ಹೋಗುವಂತಹ ಅದೃಷ್ಟವೂ ಇರುತ್ತೆ. ಸುಮಾರು ಜನ, ನಾನು ಅದೃಷ್ಟ ಅನ್ನೋ ವರ್ಡನ್ನು ಅದಕ್ಕೆ ತುಂಬ ಕಡಿಮೆ ಬಳಸ್ತೇನೆ. ಅದೃಷ್ಟ ಮತ್ತು ನಿಮ್ಮ ಪರಿಶ್ರಮ, ನಿಮ್ಮ ಒಂದು ವ್ಯಕ್ತಿತ್ವದ ಒಂದು ಮೂಲ ಏನಿರುತ್ತೆ, ಅಸ್ಮಿತೆ ಅಂತ ಕರಿತೇವೆ ನಾವು, ಮೂಲ ನಮ್ಮ ವ್ಯಕ್ತಿತ್ವ ಏನಿದೆ ಅದರಲ್ಲಿರುವಂತಹ ಗುಣಗಳು ಮತ್ತು ಅದೃಷ್ಟ ಎರಡನ್ನೂ ಕೂಡ ನಾವು ಟ್ಯಾಲಿ ಮಾಡಿದಾಗ ಅದೃಷ್ಟಕ್ಕೆ ತುಂಬ ಕಡಿಮೆ ಭಾರ ಇರುತ್ತೆ ನನ್ನ ಪ್ರಕಾರ. ಸೊ ಅದೃಷ್ಟ ಬೇಕು, ಆದರೆ ನಿಮ್ಮ ಪರಿಶ್ರಮ ಇಲ್ಲದೆ ಇದ್ದರೆ, ನಿಮ್ಮ ವ್ಯಕ್ತಿತ್ವದಲ್ಲಿ ಆ ಒಂದು ಗುಣ ಇಲ್ಲದೆ ಇದ್ದರೆ, ನಿಮ್ಮ ವ್ಯಕ್ತಿತ್ವದಲ್ಲಿ ಆ ಸಾರ ಇಲ್ಲದೆ ಇದ್ದರೆ ಇವತ್ತು ಕೂಡ ಜೊತೆಗೆ ಬರೋದಿಲ್ಲ ನನ್ನ ಪ್ರಕಾರ. ಸೊ ಅದೃಷ್ಟನೂ ನಿಮ್ಮ ಜೊತೆಗೆ ಸೇರಬೇಕು ಅಂದರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಆ ಗುಣನ ಬೆಳೆಸ್ಕೋಬೇಕಾಗುತ್ತೆ. ನಾನು ಇವತ್ತು ಪರೀಕ್ಷೆಗೆ ಓದ್ತಾ ಇದ್ದೀನಿ ಅನ್ನೋದಲ್ಲ, ನಾನು ಇಲ್ಲಿ ತಿಳ್ಕೊಳ್ತಾ ಇದ್ದೀನಿ ಅಂತ. ನಾನು ಒಂದು ಸಣ್ಣ ಹೇಳಬೇಕು, ನಾನು ಕನ್ನಡ ಲಿಟ್ರೇಚರನ್ನು KASನಲ್ಲಿ ನನ್ನ ಸಬ್ಜೆಕ್ಟಾಗಿ ತೊಗೊಳ್ಳಿಕ್ಕೆ ಮುಖ್ಯ ಕಾರಣ ಅಂದರೆ ಅಲ್ಲಿ ಕುವೆಂಪು ಅವ್ರನ್ನ ಓದ್ಬೋದಿತ್ತು. ಅಲ್ಲಿ ಕುವೆಂಪು ಅವರ ಪುಸ್ತಕ ಇಟ್ಟಿದ್ರು ನಮಗೆ ಆಪ್ಷನಲಲ್ಲಿ. ಮೇನ್ಸಲ್ಲಿ ನಾನು ಫಸ್ಟ್ ಸೈಕಾಲಜಿ ತೊಗೊಂಡೆ, ಅಂಥ ಮಾರ್ಕ್ಸ್ ಬರಲಿಲ್ಲ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕೊಟ್ಬಿಟ್ರು. ಸೊ ಐ ಚೇಂಜ್ ಇಟ್ ಟು ಕನ್ನಡ. ನಾನು ಕನ್ನಡ ಓದೇ ಇರಲಿಲ್ಲ ಅಲ್ಲಿವರೆಗೂ. ಸೊ ಕನ್ನಡ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಬಟ್ ನಾನು ಏನು ಟ್ರೈ ಮಾಡಿದೆ ಅಂದರೆ ಅಟ್ಲೀಸ್ಟ್ ಸಾಹಿತ್ಯ ನಾನು ಚೆನ್ನಾಗಿ ಓದ್ಕೋಬೋದು, ಇದ್ರ ಮೂಲಕ ಕನ್ನಡದ ಸಾಹಿತ್ಯದ ಬಗ್ಗೆ ಸಮಗ್ರವಾಗಿ ನಂಗೆ ಪರಿಚಯ ಆಗುತ್ತೆ, ಅದರಲ್ಲಿ ಅದರಲ್ಲಿ ಹೆಚ್ಚು ಜ್ಞಾನ ಸಿಗ್ಬೋದು, ಅದ್ರ ಮುಂದಕ್ಕೆ ನನಗೆ ಏನಾದರೂ ಬೇರೆ ಓದಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋಂಥದ್ದು. ಸೊ ಆ ರೀತಿಯಲ್ಲಿ ನಾವು ಮುಂದೆ ಹೋಗಬೇಕಾಗುತ್ತೆ. ಸೊ ಪರೀಕ್ಷೆ ಪಾಸ್ ಮಾಡ್ತೀನಿ ನಾನು ಅಷ್ಟೇ ಅಲ್ಲ, ಅದ್ರ ಮೂಲಕ ನಾನು ಏನನ್ನು ಪಡಿತಾ ಇದ್ದೀನಿ, ಪರೀಕ್ಷೆ ಪಾಸ್ ಆದಮೇಲೆ ನಾನು ಏನು ಮಾಡ್ತೀನಿ, ಏನು ಮಾಡಬೇಕು ಅಂತಿದ್ದೀರಾ ಪರೀಕ್ಷೆ ಪಾಸ್ ಆದಮೇಲೆ? ನೀವು ಹೇಳಿ, ನೀವು ಬೇರೆ ಕೆಲಸದಲ್ಲಿದ್ದೀರಾ? ಯಾರಾದರೂ ಬೇರೆ ಕೆಲಸದಲ್ಲಿ ಇದ್ದವರು ಯಾರಾದರೂ ಟ್ರೈನಿಂಗಿಗೆ ಬಂದಿದ್ದೀರಾ? ಓಕೆ, ಹೇಳಿ, ಯಾವ ಪೋಸ್ಟಲ್ಲಿದ್ದೀರಿ? ಓಕೆ, ವೆರಿ ಗುಡ್. ಸೊ ಹೇಳಿ, ನೀವು ಯಾಕೆ ವಾರ್ಡನ್ ಬಿಟ್ಬಿಟ್ಟು KAS ಆಗಬೇಕು ಅಂತಿದ್ದೀರಿ? ಮೊದಲಿಗೆ ಮೇಡಮ್, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಸರ್. 2007ರಿಂದ 2011 ತನಕ ಚಾಮರಾಜನಗರ ಜಿಲ್ಲೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಮೇಡಮ್. 2011ರಲ್ಲಿ ನಾನು ಮತ್ತೆ ಎಕ್ಸಾಮ್ ಬರೀಬೇಕು, ಉನ್ನತ ಹುದ್ದೆಗೆ ಹೋಗ್ಬೇಕು ಅಂತೇಳಿ KPC ಎಕ್ಸಾಮ್ ಬರೆದು ಹಾಸ್ಟೆಲ್ ವಾರ್ಡನ್ ಆಗಿ ಸೆಲೆಕ್ಷನ್ ಆದೆ. ಹಾಸ್ಟೆಲ್ ವಾರ್ಡನ್ ಆಗಿ ಸೆಲೆಕ್ಷನ್ ಆಗಿ ಚಾಮರಾಜನಗರದಲ್ಲಿ 6 ವರ್ಷ ವರ್ಕ್ ಮಾಡಿ, ಮತ್ತೆ ಮೈಸೂರು ಮೆಡಿಕಲ್ ಇಂಜಿನಿಯರಿಂಗ್ ಹಾಸ್ಟೆಲ್ ಹರ್ಷವರ್ ಆಪೋಸಿಟ್ ಇದೆ ಮೇಡಮ್, ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಮೇಡಮ್. ನನಗೆ ಫ್ರೀನೇ ಸಿಗ್ತಾ ಇರಲಿಲ್ಲ ಓದಬೇಕು ಅಂತ. ಫ್ಯಾಮಿಲಿ ಒಂದು ಕಡೆ ಓದಬೇಕು ಅನ್ನೋ ಆಸೆಯಿಂದ ಸಾಕಷ್ಟು ನೋಡ್ತಾ ಇರ್ಬೇಕಾದ್ರೆ ಪೇಪರ್ ಎಲ್ಲ ಒಂದ್ಸರಿ ಇಲ್ಲಿ ಗಣೇಶ್ ಸರ್ ಕಾಂಟ್ಯಾಕ್ಟ್ ಮಾಡಿದೆ ಬಂದು,
ಅವರು 1 ಮಂತ್ ಕೋಚಿಂಗ್ ಇದೆ, ಬಂದು ಅವಕಾಶ ಪಡ್ಕೊಳ್ಳಿ ಅಂತ ಹೇಳಿದ್ರು. ಇಲ್ಲಿ ಬಂದಾಗ 1 ಮಂತಲ್ಲಿ ನಾನು ರಜಾಕ್ಕೆ ಬಂದಿದ್ದೀನಿ ಮೇಡಮ್. ತುಂಬ ಅನುಕೂಲ ಆಗಿದೆ ಮೇಡಮ್. ಪ್ರತಿಯೊಂದು ಸಬ್ಜೆಕ್ಟು ಯೂಸ್ಫುಲ್ ಆಗಿ ವರ್ಕ್ ಆಗ್ತಿದೆ ಮೇಡಮ್. ನನ್ನ ಪ್ರಶ್ನೆ, ನೀವು ಯಾಕೆ ಆಯಿತು ಪೊಲೀಸ್ ಆಯಿತು, ಸೋಷಿಯಲ್ ವೆಲ್ಫೇರ್ ಆಯಿತು, ಅದಕ್ಕೂ ಸಮಾಧಾನ ಆಗ್ತಾ ಇಲ್ಲ, ಯಾಕೆ ಈ KAS ಪರೀಕ್ಷೆ ಪಾಸ್ ಮಾಡಬೇಕು ಅಥವಾ KAS ಅಧಿಕಾರಿ ಆಗಬೇಕು ಅನ್ನೋ ತುಡಿತ ಯಾಕೆ ನಿಮ್ಮಲ್ಲಿ? ಮೇಡಮ್, ನನ್ನ ಆಸೆ ಏನಕ್ಕೆ ಅಂತಂದರೆ, ನನಗೆ ಸಮಾಜ ಸೇವೆ ಹೆಚ್ಚಾಗಿ ಮಾಡ್ಬೋದು, ನಮ್ಮ ರೈತರಿಗೆ ಅನುಕೂಲ ಆಗ್ಬೋದು. ಒಂದು ಭಾಗದಲ್ಲಿ ಮಾತ್ರ ನಾನು ವರ್ಕ್ ಮಾಡ್ತಾ ಇದ್ದೀನಿ ಮೇಡಮ್. ಈಗ ಇದು ನನ್ನ KAS ಆಫೀಸರ್ ಆದರೆ ಒಂದು ಸಫಿಷಿಯೆಂಟಾಗಿ ಇಡೀ ರಾಜ್ಯಕ್ಕೆ ಆಗ್ಬೋದು, ಇಂದು ಜಿಲ್ಲೆಗೆ ಆಗ್ಬೋದು, ವರ್ಕ್ ಆಗುತ್ತೆ ಅಂತ ತುಂಬ ಆಸೆ ಇತ್ತು. ಓಕೆ, ನೀವು ಗೌರ್ಮೆಂಟ್ ಸರ್ವಿಸಲ್ಲೇ ಇರೋದ್ರಿಂದ ಇವ್ರಿಗೆ ಆನ್ಸರ್ ಗೊತ್ತಿದೆ. ನೀವು ಯಾರಾದರೂ ಹೇಳಿ, ಫ್ರೆಶ್ ಅವರು PDO ಅವರಾದರೆ ಫಸ್ಟ್ ಕೇಳಬೇಕು, ಅವರಿಗೆ ಕೊಡಿ. PDO ಬಿಡೋಕೆ ತುಂಬ ಜನ ರೆಡಿಯಾಗಿರ್ತಾರೆ. ಡಾಕ್ಟ್ರು, PDO, ಇಂಜಿನಿಯರ್ಸ್ ಇದ್ದೀರಾ? ಎನಿಬಡಿ ಫ್ರಮ್ ಇಂಜಿನಿಯರಿಂಗ್ ಸೆಕ್ಷನ್? ನೀವು PDOನಾ? ವೆರಿ ಗುಡ್. ಚಾಮರಾಜನಗರ ಜಿಲ್ಲೆಯಲ್ಲಿ ಕಳೆದ 11 ವರ್ಷಗಳಿಂದ ನಾನು PDO ಕೆಲಸ ಮಾಡ್ತಾ ಇದ್ದೆ. ನಾನು 2011 ಅಂದ್ರೆ ಈಗಿಲ್ವಾ? ಇಲ್ಲ ಮೇಡಮ್, ಇವಾಗಲೂ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ 2011 ಅಲ್ಲಿ ಒಂದ್ಸಲ KAS ಬಂದಿದ್ದೆ, ಪ್ರಿಲಿಮ್ಸ್ ಮಾಡ್ಕೊಂಡೆ. ಬಟ್ ನನಗೆ PDO ಜಾಬ್ ಆಯ್ತಲ್ಲ, ಹಾಗಾಗಿ ನಾನು ಅದನ್ನು ಬಿಟ್ಬಿಟ್ಟೆ. ಮತ್ತೆ ನಾನು 14 ಅಲ್ಲಿ ಟ್ರೈ ಮಾಡಿದೆ, ಪ್ರಿಲಿಮ್ಸ್ ಮಾಡ್ಕೊಂಡೆ. ನಮ್ಮ ಪೋಸ್ಟ್ನ ಅಪ್ಗ್ರೇಡ್ ಮಾಡ್ತಾರೆ B ಗ್ರೂಪಿಗೆ ಅಂತ ಹೇಳಿದ್ರು. ಆಗ ನಾನು ಮೇನ್ಸಿಗೆ ಪ್ರಿಪೇರ್ ಆಗೋಕ್ಕಾಗಲಿಲ್ಲ. ಬಟ್ 18 ಅಲ್ಲಿ ನಮ್ಮ ಮನೆಯವ್ರು ನಾನು ಮಾಡ್ತೀನಿ, ನಾನು ಟೀಚರ್ ಆಗಿದ್ದೀನಿ, ಹಾಗಾಗಿ ನೀನು ಹೋಗೋದು ಬೇಡ, PDO ಇದೆಯಾ ಅಲ್ಲೇ ಉಳ್ಕೊಂಡ್ಬಿಡು ಅಂದ್ರು. ಹಾಗಾಗಿ ನಾನು ಅವ್ರಿಗೆ ಚಾನ್ಸ್ ಕೊಟ್ಟೆ. ಅವ್ರದ್ದು ನಾನು ಮಾಡ್ಕೊಳಕ್ಕೆ ವೆರಿ ಗುಡ್. ಇನ್ಯಾರಾದರೂ ಫ್ರೆಶ್ ಕ್ಯಾಂಡಿಡೇಟ್ಸ್? ಈಗ ಡಿಗ್ರಿ ಮುಗಿಸಿರೋರು ಯಾರಿದ್ದೀರಿ ಈಗ? ಎಸ್, ಇದು ಮೈಕ್ ಯೂಸ್ ಮಾಡಪ್ಪ, ಕೊಡಪ್ಪ ಮೈಕ್ ಕೊಡಪ್ಪ. ಹೇಳಿ. ಏನಕ್ಕೆ ನಾನು KAS ತಗೋಬೇಕು ಅಂತಂದರೆ, ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಗೌರ್ಮೆಂಟ್ ಜಾಬಲ್ಲಿ ಹೋಗಿಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ತಂದೆ ಇದ್ದರೆ ತುಂಬ ಪ್ರೌಡ್ ಫೀಲ್ ಮಾಡ್ತಿದ್ರು. ಅಂದರೆ ಇವಾಗ ನನ್ನ ತಂದೆ ಇಲ್ಲ, 8th ಸ್ಟ್ಯಾಂಡರ್ಡಲ್ಲೇ ನಾನು ನನ್ನ ತಂದೆನ ಕಳ್ಕೊಳ್ತೀನಿ. ಅಂದರೆ ಅವ್ರು ಇದ್ದಿದ್ರೆ ಅವ್ರು ಖುಷಿ ಪಡ್ತಿದ್ರು. ಅವ್ರು ಒಂದು ಪ್ರೌಡ್ ಫೀಲ್ ಮಾಡಬೇಕು ಅಂತ ನಾವಿಬ್ಬರು ಸಿಸ್ಟರ್ಸ್ ಬೋತ್. ಹಾಗಾಗಿ ಇಲ್ಲಿಗೆ ಬಂದಿರೋದು. ನನಗೆ ಇವಾಗ ಇಂಟರ್ನ್ಶಿಪ್ ಗ್ಯಾಪಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು, ಅಚೀವ್ ಮಾಡಬೇಕು. ನ್ಯೂಸ್ ಪೇಪರಲ್ಲಿ ನೋಡಿದೆ ನಾನು ಈ ಥರ ಇದೆ, ಕೋಚಿಂಗ್ ಸೆಂಟರ್ ಈ ಥರ ಮಾಡ್ತಾ ಇದ್ದಾರೆ ಅಂತ. ಹಾಗಾಗಿ ನಾನು ಯುಟಿಲೈಸ್ ಆಗುತ್ತೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀನಿ. ಥ್ಯಾಂಕ್ ಯು. ಎನಿ ಅದರ್ ಒಪಿನಿಯನ್? ವೈ ಯು ವಾಂಟ್ ಟು ಬಿಕಮ್ ಅನ್ ಅಡ್ಮಿನಿಸ್ಟ್ರೇಟರ್? ಯಾಕೆ KAS ಅಂದರೆ ಅಡ್ಮಿನಿಸ್ಟ್ರೇಟರ್ ಆಗಬೇಕು, ನಾನು ಸಮಾಜದಲ್ಲಿ ಯಾಕೆ ಕೆಲಸ ಮಾಡಬೇಕು, ಏನು, ವಾಟ್ ಈಸ್ ಯುವರ್ ಒಪಿನಿಯನ್? ಎನಿಬಡಿ ಎಲ್ಸ್? ಸಿ, ಇಫ್ ಯು ಡೋಂಟ್ ಓಪನ್ ಯುವರ್ ಮೌತ್ ನಾವು, ಯು ಕೆನ್ ನಾಟ್ ಓಪನ್ ಯುವರ್ ಮೌತ್ ಎನಿವೇರ್ ಎಲ್ಸ್. ಮಾತಾಡಿ. ಮೈಕು ವೇದಿಕೆ ಸಿಕ್ಕಾಗಿ ಬಿಡಬಾರ್ದು. PDO ಅವ್ರಿಗೆ ಗೊತ್ತಿರುತ್ತೆ. ಮೈಕು ಮತ್ತು ಜಾಗ ಎರಡು ಸಿಕ್ಬಿಟ್ರೆ ಅದನ್ನು ಬಿಡಬಾರ್ದು ಅಂತ ನಮ್ಮದು ವಾದ. ಹೇಳಿ. ನೀವು? ಮೇಡಮ್ ನಮಸ್ತೆ, ನಾನು ರಘುನಂದನ್ ಅಂತ. ಈಗ 24 ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಈ ತಿಂಗಳು ಅವ್ರು ಹೇಳಿದಂಗೆ ನ್ಯೂಸ್ ಪೇಪರಲ್ಲಿ ನಾನು ಅಕ್ಟೋಬರ್ 31 ರಿಟೈರ್ಡ್ ಆದೆ. ಅವತ್ತು ನ್ಯೂಸ್ ಪೇಪರಲ್ಲಿ ಬಂದಿದ್ದದು 1 ತಿಂಗಳು ತರಬೇತಿ ನಡೆಯುತ್ತೆ ಅಂತ. ಹಾಗಾಗಿ ನಾನೇನು ಪ್ರಿಪ್ರೇಷನ್ ಆಗಿಲ್ಲ ಮೇಡಮ್. ಫಸ್ಟ್ ಅಟೆಂಪ್ಟ್ ಅಂದರು. ಸರ್ ಮಾರ್ಗದರ್ಶನದಲ್ಲಿ ನಾನು ಎಕ್ಸಾಮ್ ಬಿಟ್ಟು 23 ವರ್ಷ ಆಯಿತು. ನನಗೆ ಇವಾಗ ಈ ಮಕ್ಕಳ ಜೊತೆ ಸೇರಿದಾಗ ಕ್ಯಾಚಿಂಗ್ ಪವರ್ ಸ್ವಲ್ಪ ನನಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು. ಬಟ್ ಅದೆಲ್ಲ ಇವತ್ತು ಹೋಗಿದೆ. ಆಮೇಲಿಂದ ಇವತ್ತು ಬರೆಯೋ ಮನೋಭಾವ ಬಂದಿದೆ. ಸರ್ ಮಾರ್ಗದರ್ಶನದಲ್ಲಿ ನಾನು ಬ್ಯಾಚುಲರ್ ಇನ್ ಲೈಬ್ರರಿ ಸೈನ್ಸಲ್ಲಿ ಅಡ್ಮಿಷನ್ ಕೂಡ ತೊಗೊಂಡಿದ್ದೀನಿ. ಇಲ್ಲಿ ಮುಂದೆ ನಾವು ಮಾಡೋಣ ಅಂತ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಸರ್. ನಾನು ಅದನ್ನೇ ಹೇಳಿದ್ದು, ಪರೀಕ್ಷೆಗೆ ರೆಡಿ ಆಗೋದು ಅಂತ ಹೇಳಿದ್ರೆ ಬರೀ ಪರೀಕ್ಷೆಗೆ ರೆಡಿ ಆಗ್ತಿರಲ್ಲ ನಾವು. ನಮಗೆ ಅನಿಸತ್ತೆ ನಾನು ಪರೀಕ್ಷೆಗೆ ರೆಡಿ ಆಗ್ತಿದ್ದೆ, ನಿಮಗೆ ಅನಿಸ್ತಿರತ್ತೆ ಈಗ. ಬಟ್ ನಾನು ಹಿಂದೆ ತಿರುಗಿ ನೋಡಿದಾಗ ನನಗೆ ಅನಿಸಿದ್ದು ನಾವು ಕೇವಲ ಆ ಒಂದು ಪರೀಕ್ಷೆಗೆ ರೆಡಿ ಆಗ್ತಿರಲ್ಲ,
ನಾವು ಜೀವನದ ಪರೀಕ್ಷೆಯಲ್ಲೇ ನಾವು ರೆಡಿ ಆಗ್ತಾ ಇರ್ತೀವಿ. ಜೀವನ ಈಗ ನೋಡಿ, ತುಂಬ 2-3-4 ಜನರನ್ನು ನಾವು ಮಾತಾಡಿಸಿದಾಗ ಆರ್ಮಿಯಿಂದ ಬಂದಿದ್ದಾರೆ. ಅವರಿಗೆ ಅವರ ನಾನು ತುಂಬ ನನ್ನ ಗೆಳತಿಯ ಹಸ್ಬೆಂಡ್ ಒಬ್ಬರು ನನ್ನ ತುಂಬ ಆತ್ಮೀಯರು, ಅವರು ಆರ್ಮಿಯಿಂದ ಬಂದು ಆನಂತರ ಈ ಒಂದು ಲೈಫಿಗೆ ಸೆಟ್ಲ್ ಆಗೋದಿದೆಯಲ್ಲ, ದಟ್ ಈಸ್ ಇಟ್ ಸೆಲ್ಫ್ ಇಸ್ ಅ ಚಾಲೆಂಜ್ ಫಾರ್ ದೆಮ್. ಸೊ ಐ ಕಂಗ್ರ್ಯಾಚುಲೇಟ್ ಸರ್ಗೆ. ಅವರು ಇಷ್ಟು ಬೇಗ ಬಂದು ಪರೀಕ್ಷೆಗೆ ಟ್ರೈನಿಂಗ್ ತಗೋತಾ ಇದ್ದಾರೆ ಅಂದರೆ, ನನಗೆ ತಿಳಿದಂತೆ 2-3 ಜನ ದೇರ್ ಲೈಫ್ ಆ್ಯಂಡ್ ಟು ಅವರ್ ಲೈಫ್ ಇದೆಯಲ್ಲ, ದಿಸ್ ಸೋಷಿಯಲ್ ಲೈಫು, ಅವರಿಗೆ ಆ ಸೋಷಿಯಲ್ ಲೈಫ್ಗೆ ಅಡ್ಜಸ್ಟ್ ಆಗೋದೇ ಕಷ್ಟ, ಅವರ ಮನೆಗೆ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಇರುತ್ತೆ. ಇಟ್ಸ್ ಎ ಬಿಗ್ ಚಾಲೆಂಜ್ ಫಾರ್ ದೆಮ್. ಸೊ ಎನಿವೇ ದೇ ಆರ್ ಆಲ್ ಸೋಲ್ಜರ್ಸ್. ಅವರು ಅದನ್ನು ಈಸಿಯಾಗಿ ದಾಟ್ಕೊಂಡ್ಬಿಡ್ತಾರೆ. ತುಂಬ ಜನ ಆಫೀಸರ್ಸು ನಮಗೆ ಎಕ್ಸ್ ಸರ್ವಿಸ್ ಮನ್ಸು ನಮ್ಮಲ್ಲಿ ಇದ್ದಾರೆ. ಸೊ ಇದು ನಾನು ಹೇಳ್ತಾ ಇರೋದು, ಇಟ್ಸ್ ನಾಟ್ ಎ ಟೆಸ್ಟ್ ಫಾರ್ ತಯಾರಿ ಬರೀ ಪರೀಕ್ಷೆಗಲ್ಲ, ಇದು ತಯಾರಿ ನಮ್ಮ ಇಡೀ ಜೀವನಕ್ಕೆ. ಇಡೀ ಜೀವನ ಅಂತ ಹೇಳಿದ್ರೆ ಇಡೀ ಜೀವನ, ಪ್ರತಿಯೊಂದು ಕ್ಷಣವೂ ಜೀವನ, ಪ್ರತಿಯೊಂದು ಕ್ಷಣವೂ. ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ ಇವಾಗ MSc ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿ ಇವಾಗ ಇಲ್ಲಿ ಕೋಚಿಂಗ್ ಸೆಂಟರ್ಗೆ ಬಂದಿರೋದು ಉದ್ದೇಶ ಏನು ಅಂತ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅಲ್ಲಲ್ಲ, ನೀವು ಯಾಕೆ ಅಡ್ಮಿನಿಸ್ಟ್ರೇಟರ್ ಆಗಬೇಕು ಅದನ್ನ ಹೇಳಿ. ಅಡ್ಮಿನಿಸ್ಟ್ರೇಟರ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹೇಳಿ. ಎಲ್ಲರ ಪ್ರಕಾರ ಅಲ್ಲ, ನನ್ನ ಪ್ರಕಾರ. ಸೊ ನಾವು KS ಓದ್ಬೇಕು ಅಂತಂದ್ರೆ ನಾಟ್ ಓನ್ಲಿ ಒನ್ ಫೀಲ್ಡ್ ಮಾತ್ರ ನಾವು ಚೂಸ್ ಮಾಡಲ್ಲ, ಪ್ರತಿಯೊಂದು ಸೆಕ್ಟರ್ ಇಂದ ಓದ್ಬೇಕು, ಪ್ರತಿಯೊಂದು ಇಂಚು ಸಮೇತ ನಾವು ಓದ್ಬೇಕಾಗುತ್ತೆ. ಸೊ ದಟ್ ನಾವು ಎಲ್ಲಾ ತರದ್ರಲ್ಲೂ ಒಂದೊಂದು ನಾಲೆಡ್ಜ್ ನ ಏನ್ ಮಾಡ್ತೀವಿ, ಗ್ರ್ಯಾಬ್ ಮಾಡ್ಕೋತಾ ಇರ್ತೀವಿ. ಸೊ ಎಲ್ಲದನ್ನು ಗ್ರ್ಯಾಬ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಇಟ್ ಈಸ್ ಅ ಲಾಂಗ್ ಪ್ರೋಸೆಸ್ ಮ್ಯಾಮ್. ಅಂದ್ರೆ ಪ್ರತಿಯೊಂದನ್ನು ಕಲಿಯೋದು ಇಟ್ ಈಸ್ ನಾಟ್ ಎ ಈಸಿ ಜಾಬ್ ಅಲ್ಲ ಅದು. ಎಲ್ಲಾನು ತಿಳ್ಕೊಂಡ್ ಆದ್ಮೇಲೆ ಸೊ ನಮ್ಗೆ ಇಂಥ ಫೀಲ್ಡ್ ಅಲ್ಲಿ ಹಿಂಗೆ ಮಾಡ್ಬೇಕು, ಆರ್ ನಾವೊಬ್ರು ಒಂದು ತುಂಬಾ ಜ್ಞಾನವಂತರಾಗಿ ಇಂತಿಂಥ ಫೀಲ್ಡ್ ಅಲ್ಲಿ ಅವ್ರು ಹಿಂಗಿದ್ದವ್ರು ಹಿಂಗ್ ಮಾಡ್ಬೇಕು ಅನ್ನೋದೊಂದು ನಮ್ಗೆ ಐಡಿಯಾ ಸಿಗುತ್ತೆ. ಸೊ ದಟ್ ನಾವು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗ್ತೀವಿ. ಜನರಿಗೆ ಏನ್ ನೀಡ್ ಇದೆ, ಫಾರ್ ಎಕ್ಸಾಂಪಲ್ ಈಗ ಎಕನಾಮಿ ಓದೋದ್ರಿಂದ ನಮಗೆ ಮನಿ ಬಗ್ಗೆ ಗೊತ್ತಾಗುತ್ತೆ. ಅಂಡ್ ಈಗ ಸೋಷಲ್ ಆರ್ ಮೇ ಬಿ ಸೈನ್ಸ್ ಏನಾದ್ರು ಓದೋದ್ರಿಂದ ಈ ತರ ಟೆಕ್ನಿಕಲ್ ಪಾಯಿಂಟ್ಸ್ ನಮಗೆ ಗೊತ್ತಾಗುತ್ತೆ. ಸೊ ದಟ್ ಆ ಫೀಲ್ಡ್ ಅಲ್ಲಿ ಏನೇನ್ ವರ್ಕ್ ಮಾಡಬೇಕು ಅನ್ನೋದು ನಮ್ಗೆ ಯೂಸ್ ಆಗುತ್ತೆ. ಏನ್ ವರ್ಕ್ ಮಾಡಬೇಕು ಅನ್ನೋದು ಗೊತ್ತಾದ್ರೆ ನಾವು ಗ್ರೇಟ್ ಅಡ್ಮಿನಿಸ್ಟ್ರೇಟರ್ ಆಗ್ತೀವಿ ಅಂತ ನಾನು ಅನ್ಕೊಂಡಿದ್ದೀನಿ ಮ್ಯಾಮ್. ಓಕೆ, ಥ್ಯಾಂಕ್ ಯು. ಓಕೆ, ಸೊ ಜೋರಾಗಿ. ನನ್ನ ಹೆಸರು ರಾಜೇಶ್ವರಿ ಅಂತ. ನಾನು IAS ಎಕ್ಸಾಮ್ ಬರೀತಾ ಇದ್ದೀನಿ. ನನ್ನ ಅಡ್ಮಿನಿಸ್ಟ್ರೇಟಿವ್ ಏಕಾಗಬೇಕು ಅಂದರೆ ನಮ್ಮ ಹಳ್ಳಿಲಿ ಫುಲ್ಲು ಪ್ರಾಬ್ಲಮ್ ಇದೆ. ಇವಾಗ ಬ್ಯಾಂಕು ಹೋಗ್ತೀನಿ ಅಂತಂದಾಗ ಇವಾಗ ರೈತರುಗಳೆಲ್ಲ ಲೈನಾಗಿ ನಿಂತ್ಕೊಂಡಿರ್ತಾರೆ, ಅವ್ರಿಗೇನು ಹೆಲ್ಪೇ ಮಾಡಲ್ಲ. ಮತ್ತೆ ಇವಾಗ ತಾಲೂಕ್ ಪಂಚಾಯತಿಗೆ ಹೋಗ್ತಾರೆ, ಅವ್ರಿಗೂ ಯಾರಿಗೂ ಹೆಲ್ಪ್ ಮಾಡಲ್ಲ, ಸುಮ್ಮನೆ ನಿಂತ್ಕೊಂಡಿರ್ತಾರೆ. ಆಮೇಲೆ ಅಮೌಂಟ್ ಕೇಳ್ತಾರೆ, ಇಲ್ಲಿ ಆ ಸೈಡಿಗೆ ನಿಂತ್ಕೊಳ್ಳಿ ಅಂತಾರೆ. ಅವ್ರಿಗೆಲ್ಲ ನೋಡಿದ್ರೆ ಒಂಥರ ಆಗುತ್ತೆ. ಅದಕ್ಕೋಸ್ಕರ ಹಳ್ಳಿಗೋಸ್ಕರನೇ ಎಲ್ಲ ಹಳ್ಳಿ ಜನಕ್ಕೋಸ್ಕರನೇ ಹೆಲ್ಪ್ ಮಾಡಬೇಕು ಅಂತ ನಾನು ಇದೊಂದು ನಟ ತೊಟ್ಟಿದ್ದೀನಿ. ಯಾರು ಹಠ ತೊಟ್ಟಿರೋರು ಇದ್ದೀರಾ ಬೇರೆ ಥರ? ಮುಂದಕ್ಕೆ ಹೋಗೋಣ. ಯಾರು ಇದ್ದೀರಾ? ಇನ್ನು ಡಾಕ್ಟರ್ ಇದ್ದಾರಾ ಇಲ್ಲಿ? ಮಾತಾಡಿ ಡಾಕ್ಟ್ರೇ. ನಮಸ್ತೆ ಮ್ಯಾಮ್, ನನ್ನ ಹೆಸರು ಡಾಕ್ಟರ್ ಚೇತನ್ ಅಂತ ICU ಇಂಟೆಂಟ್ ಡಿವಿಷನ್. ನಾನು ಈ ಪಾವರ್ಟಿ ಎಲಿವೇಶನ್ ಪ್ರೋಗ್ರಾಮ್ಸ್ ಯಾರು ಮಾಡಿಲ್ಲ ಹೇಳಿ, ಎಲ್ಲಾ ಸರ್ಕಾರಗಳು ಮಾಡ್ತಾರೆ. ಬಟ್ ರೀಚ್ ಎಲ್ಲಿವರೆಗೂ ಆಗಿದೆ? NRHM ಸ್ಕೀಮ್ಸ್ ಅಂತ ಇದೆ, ನೇಷನ್ ಹೆಲ್ತ್ ಮಿಷನ್ಗಳು, ನ್ಯಾಷನಲ್ ಹೆಲ್ತ್ ಮಿಷನ್ಗಳು, ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್, NRHM ಅದು NHM. ಆ ತರ ಪ್ರೋಗ್ರಾಮ್ಗಳು ಈ ಆಡಿಗಳಿಗೂ ತಲುಪೇ ಇಲ್ಲ. HD ಕೋಟೆ ಆಡಿಗಳು ಅಲ್ಲಿವರೆಗೂ ಎಲ್ಲ ಸರ್ಕಾರಗಳು ಎಲ್ಲ ಪ್ರೋಗ್ರಾಮ್ ಮಾಡಿದ್ರು ಅದಕ್ಕೆ ಒಂದು ಕಾಂಟ್ರಾ ಇಂಡಿಕೇಶನ್ಸ್ ಎಲ್ಲ ಇರುತ್ತೆ. ಹಂಗಾಗಿ ಈ ಒಂದು ಮೇಡಮ್ ಹೇಳ್ದಂಗೆ ಎಲ್ಲ ಫೀಲ್ಡು ಕಲಿಬೋದು ನಾವು. ಈಗ ಹರಪ್ಪನ್ ಸಿವಿಲೈಸೇಷನ್ ತಗೊಂಡ್ರೆ ನಾವು ಅಲ್ಲಿ ಆರ್ಟ್ಸ್ ಯೂಸ್ ಮಾಡ್ತಿರ್ಲಿಲ್ಲ, ಆರ್ಟ್ಸ್ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಇರಲಿಲ್ಲ ಅನ್ನೋ ಒಂದು ಮಾಹಿತಿ ಆಗಿರ್ಬೋದು. ಈಗ ಬೇರೆ ಈಗ ನಮ್ಮ ಫೀಲ್ಡ್ ತಗೊಂಡೆ, ನಾಫಿಥ್ರೋಮೈಸಿನ್ ಅಂತ ಒಂದು ಹೊಸ ಆಂಟಿಬಯೋಟಿಕ್ ಬಂದಿದೆ, ಅದ್ರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿರಲ್ಲ, ಅದನ್ನ ಅಧ್ಯಯನ ಮಾಡ್ಬೋದು. ಬೇರೆ ಬೇರೆ ಫೀಲ್ಡು, ಮಾನಿಟರಿ ಪಾಲಿಸೀಸ್ ಬಗ್ಗೆ RBI ಇಷ್ಟು ವರ್ಕ್ ಮಾಡುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಇತ್ತು ಎಕ್ಸಾಮ್ ತಗೊಳ್ಳೋವರೆಗೂ. ಇಷ್ಟು ಮತ್ತೆ ಫಿಸ್ಕಲ್ ಪಾಲಿಸಿಗಳು ಎಲ್ಲದೂ ಒಂದು ಇದು ಕಂಪ್ಲೀಟ್ ನಾಲೆಡ್ಜ್ನ ನಾವು ಪಡಿಬೋದು ಈ ಎಕ್ಸಾಮಿನೇಷನ್ ಮೂಲಕ.
ಮತ್ತೆ ಎಂಜಾಯ್ ಮಾಡ್ಕೊಂಡು ಓದಿದ್ರೆ ಇಟ್ ಈಸ್ ಸೋ ಈಸಿ ಟು ಗೆಟ್ ಸಕ್ಸಸ್. ಅದಕ್ಕೋಸ್ಕರ ಈ ಎಕ್ಸಾಮ್ ತಗೊಂಡಿದ್ದೀನಿ. ಓಕೆ, ಮುಂದಕ್ಕೆ ಹೋಗೋಣ. ಓಕೆ, ಸರ್, ನಮಗೆ ಅನಿಸ್ತಿರತ್ತೆ ಸಿಸ್ಟಮಿಂದ ಹೊರಗಡೆ ಇದ್ದಾಗ, ಈಗ ಪಿ ಡಿ ಒ ನನ್ನನ್ನು ನೋಡಿ ನಗ್ತಾಯಿದ್ರು, ಅವ್ರು ಯಾರೋ ಟಿ ಪಿ ಅವರು ಕರೆಕ್ಟಾಗಿ ಕೆಲಸ ಮಾಡಲ್ಲ ಅಂತ ಹೇಳ್ತಿದ್ರಲ್ಲ. ಸಿಸ್ಟಮಿಂದ ನಾವು ಹೊರಗಡೆ ಇದ್ದೀವಿ. ಈಗ ನೀವೆಲ್ಲ ಔಟ್ಸೈಡರ್ಸ್ ಫಾರ್ ದ ಸಿಸ್ಟಮ್, ನಾವು ಇನ್ಸೈಡರ್ಸ್ ಫಾರ್ ದ ಸಿಸ್ಟಮ್. ನೀವು ಹೇಳ್ತಾ ಇರೋದೆಲ್ಲ ಕರೆಕ್ಟು. ಅಂದರೆ ನಾನು ಸಮಾಜ ಸೇವೆ ಮಾಡಿಬಿಟ್ಟು ನನ್ನನ್ನು ಯಾರಾದರೂ ಕೇಳಿದರೆ, ಆಗ ನನಗೆ 19-20 ವರ್ಷ ಇದ್ದಿರ್ಬೋದು. ಆವಾಗ ನಾವು KS ತಯಾರಿ ಶುರು ಮಾಡಿದಾಗ ಆವಾಗ ಯಾರು ಕೇಳಿದರೆ ನಾನೇನು ಹೇಳ್ತಾ ಇದ್ದೆ ಗೊತ್ತಾ, ನಾನು ಇಡೀ ಸಮಾಜವನ್ನೇ ನಾನು ಬದಲಾಯಿಸ್ಬಿಡ್ತೀನಿ, ನಾನು KS ನಾನು ಅಧಿಕಾರಿ ಆದರೆ ನಾನು ಎಂಟೈರ್ ಸಿಸ್ಟಮನ್ನು ಚೇಂಜ್ ಮಾಡಿಬಿಡ್ತೀನಿ, ಅಥವಾ ಇಲ್ಲ ಇಲ್ಲಿ ನಡೀತಾ ಇರೋದು ಎಲ್ಲವನ್ನೂ ಕೂಡ ನಾನು ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ ಅಂತ. ಅದು ಕರೆಕ್ಟು. ಯಾವಾಗ ನಾವು ಔಟ್ಸೈಡರ್ಸ್ ಆಗಿ ನಾವು ಸಮಾಜವನ್ನು ನೋಡ್ತಾ ಇರ್ತೀವಿ. ನಾವು ಸಮಾಜದ ಒಳಗೆ ಬಂದಾಗ, ಇಟ್ ಈಸ್ ಅ ಪಾಲಿ ಯೂನಿವರ್ಸ್, ಅಂದರೆ ಮಲ್ಟಿ ಯೂನಿವರ್ಸ್. ನಾನು ಹೇಳೋದಾದರೆ ಮಲ್ಟಿ ಯೂನಿವರ್ಸ್, ಅಲ್ಲಿ ಅನೇಕ ವ್ಯವಸ್ಥೆಗಳು ಇವೆ. ಈ ಅನೇಕ ವ್ಯವಸ್ಥೆಗಳಲ್ಲಿ ನಾವು ಆ ವ್ಯವಸ್ಥೆಯ ಒಂದು ಮುಖ್ಯ ಭಾಗ ಆಗೋಗ್ತೀವಿ. ಅಡ್ಮಿನಿಸ್ಟ್ರೇಟರ್ ಆದಾಗ ನಿಮ್ಮಲ್ಲಿ ಎಷ್ಟು ಜನ ಈಗ ಮುಂದಕ್ಕೆ ಅಡ್ಮಿನಿಸ್ಟ್ರೇಟರ್ ಆಗ್ತಿರೋ ಅವರೆಲ್ಲರಿಗೂ ನೀವೆಲ್ಲರೂ ಆ ವ್ಯವಸ್ಥೆಯ ಒಂದು ಮುಖ್ಯ ಅಂಗ ಆಗೋಗ್ತೀವಿ, ಮುಖ್ಯ ಭಾಗ ಆಗೋಗ್ತೀವಿ. ಕೈ ಕೆಲಸ ಕೈ ಮಾಡಬೇಕು, ಕಾಲು ಕೆಲಸ ಕಾಲು ಮಾಡಬೇಕು, ಆಗ ಬಾಡಿ ಮುಂದಕ್ಕೆ ಹೋಗುತ್ತೆ. ಹೌದಾ? ಸೊ ಇಲ್ಲಿ ಏನಾಗ್ತಾ ಇರುತ್ತೆ, ಅನೇಕ ವ್ಯವಸ್ಥೆಗಳಿರುವಂತಹ ಒಂದು ಸಿಸ್ಟಮಲ್ಲಿ ಎಲ್ಲವೂ ಸರಿ ಇರೋದಿಲ್ಲ, ಅಥವಾ ಎಲ್ಲವೂ ಕೆಟ್ಟದಾಗೂ ಇರೋದಿಲ್ಲ. ನಮ್ಮ ಹೊರಗಡೆ ನಿಂತು ನೋಡಿದಾಗ ಏನು ಅನ್ನಿಸ್ತಾ ಇರುತ್ತೆ ಅಂದರೆ ಎಲ್ಲವೂ ಸರಿ ಇಲ್ಲ ಅಂತ. ನಿಮ್ಮ ಏಜಲ್ಲಿ ಹಾಗೇನೆ ಎಲ್ಲವೂ ಸರಿ ಇಲ್ಲ, ನಾನೇ ಎಲ್ಲನ ಸರಿ ಮಾಡೋರ್ದು, ನಾವೇ ಎಲ್ಲವನ್ನ ಸರಿ ಮಾಡಿಬಿಡ್ತೇವೆ, ಅಥವಾ ನಾವು ಬಂದರೆ ಮಾತ್ರ ಇದರಿಂದ ಸರಿ ಹೋಗುತ್ತೆ, ನಾನೆಲ್ಲವನ್ನ ಚೇಂಜ್ ಮಾಡ್ತೇನೆ ಅಂತ. ಅದು ನಾವು ಕೂಡ ಹಾಗೆ ಇದ್ವಿ. ಒಂದು ಏನು ಅನಿಸ್ತಾ ಇರುತ್ತೆ, ನಾನು ಸರಿ ನೀನು ಸರಿ ಇಲ್ಲ ಅಂತ, ವ್ಯವಸ್ಥೆ ಸರಿ ಇಲ್ಲ ಅಂತ. ಇನ್ನೊಂದು ವ್ಯವಸ್ಥೆ ಸರಿ, ನೆಕ್ಸ್ಟ್ ಸ್ಟೇಜ್ ಬರ್ತವೆ. ನಾವು ಒಳಗಡೆ ಬಂದಾಗ ನಮ್ಮ PDO ಅವ್ರಿಗೆಲ್ಲ, ನಾನು PDO ಪೋಸ್ಟನ್ನು ಇಟ್ಸ್ ದ ಮೋಸ್ಟ್ ಡೈನಮಿಕ್ ಪೋಸ್ಟ್ ಅಂತ ನನಗನ್ಸೋದು. ನಾನು ರೆವೆನ್ಯೂ AC ಹೇಗೆ ನಾವು ಬೇರೆ ಬೇರೆ ಪೊಸಿಷನಲ್ಲಿ ಕೆಲಸ ಮಾಡಿರ್ತೀವಿ, ರೆವೆನ್ಯೂ AC, ರೆವೆನ್ಯೂ ತಹಶೀಲ್ದಾರ್ ಆ್ಯಂಡ್ PDO, ದೋಸ್ ಆರ್ ದ ಮೋಸ್ಟ್ ಡೈನಮಿಕ್ ಪೋಸ್ಟ್ಗಳು. ಅಲ್ಲಿ ಅವರು ಶಿ ಹ್ಯಾಸ್ ದ ಸುಪ್ರೀಂ ಪವರ್. PDO ಆಗಿ ಶಿ ಕ್ಯಾನ್, ಅವ್ರು ಹೇಳ್ತಾ ಇದ್ರಲ್ಲ, ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ಶಿ ಕ್ಯಾನ್ ಚೇಂಜ್. ಸೊ ಅವರೊಬ್ಬರೇ ಅಂತಲ್ಲ ನಾನು ಹೇಳ್ತಾ ಇರೋದು. ಸೊ ಇಲ್ಲಿ ಏನಾಗುತ್ತೆ, ನಾನು ಸರಿ ವ್ಯವಸ್ಥೆನೂ ಸರಿ ಅಂತ ಬರೋವರೆಗೂ ನಮಗೆ ಗೊಂದಲ ಇರುತ್ತೆ. ನಾನು ಸರಿ, ಸಿಸ್ಟಮ್ ಸರಿ ಇಲ್ಲ ಅಂತ ನಿಮ್ಗೆ ಅನಿಸ್ತಿದೆ. ಈಗ ಅವ್ನು ಯಾರೋ ಅಲ್ಲಿ ನಿಂತಿರೋನ್ನ ಒಳಗಡೆ ಕಳಿಸ್ತಾ ಇಲ್ಲ, ದುಡ್ಡು ಕೇಳ್ತಾ ಇದ್ದಾರೆ, ಅಥವಾ ಇನ್ನೇನೇನೋ ನೀವು ನೋಡೋವಂತಹ ಪರಿಸ್ಥಿತಿಲಿ ಏನಿರ್ತೀರಿ, ಆಗ ವ್ಯವಸ್ಥೆ ಸರಿ ಇಲ್ಲ ಅಂತ ಅನ್ನಿಸ್ತಿರುತ್ತೆ. ನೆಕ್ಸ್ಟ್ ಸ್ಟೇಜ್ ಬರುತ್ತೆ, ವ್ಯವಸ್ಥೆ ಸರಿ ಇದೆ, ನಾನು ಸರಿ ಇಲ್ಲ ಅಂತ. ಒಳಗೆ ಹೋಗ್ತೀವಲ್ಲ ಬಾಗಿಲು ತೆಕ್ಕೊಂಡು, ಆಗ ವ್ಯವಸ್ಥೆ ಏನು ಈ ಥರ ಇದೆ, ನಾನು ಸರಿ ಇದ್ದೀನಾ, ನಾನು ಸರಿ ಇಲ್ವಾ, ನಾನು ಕರೆಕ್ಟಾ ನೀನು ಕರೆಕ್ಟಾ ಅನ್ನೋ ಗೊಂದಲಕ್ಕೆ ಬರ್ತೀವಿ. ಆಗ ನಮಗೆ ಹೆಲ್ಪ್ ಮಾಡೋದು ನಮ್ಮ ಪ್ರೊಫೆಸರ್ಗಳು ಹಾಕ್ಕೊಟ್ಟಿರುವಂತಹ ಭದ್ರ ಬುನಾದಿ. ನಾವು ನಮ್ಮ ವ್ಯಕ್ತಿತ್ವನ ಹೇಗೆ ಬೆಳೆಸ್ಕೊಂಡಿದ್ದೀವಿ, ನಾನು ಹೇಗೆ ಸಿಸ್ಟಮ್ ಒಳಗೆ ಹೋಗ್ಬೇಕಾದ್ರೆ, ಐ ವೆರಿ ಕೈಂಡ್ಲಿ ರಿಕ್ವೆಸ್ಟ್ ಆಲ್ ಆಫ್ ಯು, ಡೋಂಟ್ ಕಮ್ ವಿತ್ ಅ ನೆಗೆಟಿವ್ ಒಪಿನಿಯನ್ ಟು ದ ಸಿಸ್ಟಮ್. ಇಟ್ಸ್ ವೆರಿ ಡೇಂಜರಸ್. ಅರ್ಥ ಆಗ್ತಾ ಇದೆಯಾ? ಒಂದು ನೇತಾತ್ಮಕ ಮನೋಭಾವದೊಳಗಡೆ, ವ್ಯವಸ್ಥೆಯೊಳಗಡೆ ಬರ್ಕೂಡ್ದು. ಯಾಕೆಂದರೆ ಯು ಆರ್ ಆಲ್ ವೆರಿ ಇನ್ನಸೆಂಟ್, ಯು ಆರ್ ಆಲ್ ವೆರಿ ರಾ. ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಕಮ್ ವಿತ್ ಅ ಪಾಸಿಟಿವ್ ಆ್ಯಟಿಟ್ಯೂಡ್. ನಾನು ಚೇಂಜ್ ಮಾಡ್ತೀನಿ ಅಂತ ಬರಬೇಡಿ, ಯು ಕೆನಾಟ್ ಚೇಂಜ್. ಅರ್ಥ ಆಗ್ತಾ ಇದೆಯಾ? ಯು ಕೆನಾಟ್ ಚೇಂಜ್. ವಾಟ್ ಐ ಹ್ಯಾವ್ ಲರ್ನ್ ಫ್ರಮ್ ಮೈ 24 years of experience, you cannot change the system unless you are the part of the system. ನಾನೀಗ ಎಷ್ಟೊಂದು ಜಾಗಗಳಲ್ಲಿ ಕೆಲಸ ಮಾಡ್ಬೋದಿದೆ. ನಂದು KS ಆಗಿ ಫಸ್ಟ್ ಎಕ್ಸೈಸ್ ಕೊಟ್ಬಿಟ್ರು, ಅಲ್ಲಿ 2 ವರ್ಷ, ಅದು ಪ್ರೊಬೇಷನರಿ 2 ವರ್ಷ, ಆಮೇಲೆ AC ಸೆಲೆಕ್ಟ್ ಆದಮೇಲೆ ಅಲ್ಲಿ 2 ವರ್ಷ ಸರ್ವಿಸು. ಇದೆಲ್ಲ ಪ್ರೊಬೇಷನರಿ ಪೀರಿಯಡಲ್ಲೇ ನಮಗೆ ಸಾಕಷ್ಟು ಕೆಲಸಗಳನ್ನು ಕಲಿಸ್ಬಿಟ್ಟಿದ್ರು. ದಕ್ಷಿಣ ಕನ್ನಡದಲ್ಲಿ ಪ್ರೊಬೇಷನರ್ ಆದರೆ ಇಟ್ಸ್ ಅ ವೈಬ್ರೆಂಟ್ ಡಿಸ್ಟ್ರಿಕ್ಟು. ಸೊ ಅದಾದಮೇಲೆ ಸಿಕ್ಕಂಥ ಅವಕಾಶಗಳು ಅಷ್ಟೇ, ಯಾವುದೇ ಹಣಕಾಸಿನ ಬೆಂಬಲ ಇಲ್ಲ, ಜಾತಿಯ ಬೆಂಬಲ ಇಲ್ಲ, ಅಥವಾ
ಮನೆಯಲ್ಲಿ ತುಂಬ ಹಣದ ಬೆಂಬಲ ಇಲ್ಲ. ಮೊದಲನೇದಾಗಿ ನೀವು ಅಂದ್ಕೊಂಡ್ಬಿಡ್ಬೋದು, ಸುಮಾರು ಜನ ನಿಮಗೆಲ್ಲ ತಪ್ಪು ಮಾಹಿತಿಗಳು ಕೊಡ್ತಾ ಇರ್ತಾರೆ. ದುಡ್ಡು ಕೊಟ್ಟರೆ KPSC ಆಗುತ್ತಂತೆ, ದುಡ್ಡು ಕೊಟ್ಟರೆ KAS ಆಗುತ್ತೆ. ದಟ್ ಈಸ್ ದ ಫಸ್ಟ್ ರಾಂಗ್ ನೋಷನ್. ಅಥವಾ ನೀನು ಯಾವುದೋ ಒಂದು XYZ ಜಾತಿಯವರಾದರೆ ಬೇಗ ಕೆಲಸ ಸಿಗುತ್ತಂತೆ, ದಟ್ ಈಸ್ ಆಲ್ಸೋ ರಾಂಗ್ ನೋಷನ್. ಅಥವಾ ನೀನು ಯಾವುದಾದ್ರೂ ಹೆವಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದರೆ ನಿನಗೆ ಬೇಗ ಪೋಸ್ಟಿಂಗ್ ಆಗುತ್ತಂತೆ, ದಟ್ ಈಸ್ ಆಲ್ಸೋ ರಾಂಗ್. ಇವೆಲ್ಲವೂ ಸುಳ್ಳು. ಅದಕ್ಕೆ ನಾನೇ ಜ್ವಲಂತ ಉದಾಹರಣೆ. ನನಗೆ ಯಾವುದೇ ಹಣಬಲ ಇರಲಿಲ್ಲ, ಜನಬಲ ಇರಲಿಲ್ಲ, ನನ್ನ ಜಾತಿಯ ಬಲವೂ ಕೂಡ ನನಗಿರಲಿಲ್ಲ, ಅಥವಾ ಇನ್ಯಾವುದೇ ರೀತಿಯ ಬಲಗಳು ಇಲ್ಲದೆ ಇದ್ದರೂ ಕೂಡ ವ್ಯವಸ್ಥೆ ಐಡೆಂಟಿಫೈ ಮಾಡೋದು ನಿಮ್ಮನ್ನು, ವ್ಯವಸ್ಥೆ ಐಡೆಂಟಿಫೈ ಮಾಡೋದು ನಿಮ್ಮ ವ್ಯಕ್ತಿತ್ವವನ್ನು, ನೀವು ನಿಮ್ಮಲ್ಲಿರುವಂತಹ ಶಕ್ತಿಯನ್ನು. ಸೊ ಈಗ ನಾವು ಒಂದು ನೆಗೆಟಿವ್ ಒಪಿನಿಯನ್ ಸಿಸ್ಟಮ್ ಒಳಗಡೆ ಬಂದಾಗ ನಮಗೆಲ್ಲವೂ ವಾಪಸ್ ಜರಕ್ ಕೊಡಿಯುತ್ತೆ. ಅಂದರೆ ನಾನು ಇಷ್ಟು ಒಳ್ಳೆಯವರು, ನಾನು ಇಷ್ಟು ಚೆನ್ನಾಗಿ ಕಲ್ತ್ಕೊಂಡು ಬಂದಿದ್ದೀನಿ, ವಾಟ್ ಈಸ್ ದಟ್ ಸಿಸ್ಟಮ್, ಯಾಕೆ ಈ ಥರ ಇದೆ, ಯಾಕೆ ಈ ಥರ ಇದೆ ಅಂತ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತೀವಿ. ನಾವು ಒಂದೇ ಕೆಲಸ ಮಾಡಬೇಕು. ನಿಮ್ಮಲ್ಲಿ ಎಷ್ಟು ಜನರು ಕೂಡ ಯಾವುದೇ ಪೋಸ್ಟಿಂಗಿಗೆ ಹೋಗಿ, ಯಾವುದೇ ಪೋಸ್ಟಿಂಗ್, ಮೇ ಇಟ್ ಬಿ ಅ ಕ್ಲರ್ಕ್, ಮೇ ಇಟ್ ಬಿ ಅ KAS, IAS, ವಿಚ್ ಎವರ್ ಪೋಸ್ಟ್, PDO, ಇನ್ಯಾವುದಾದ್ರೂ ಬ್ಯಾಂಕ್ ಎಕ್ಸಾಮು, ಇನ್ಯಾವುದೇ ಪರೀಕ್ಷೆ ಪಾಸ್ ಮಾಡಿ, ನೀವು ಯಾವುದೇ ಹೋಗಿ ಆ ಜಾಗದಲ್ಲಿ ಕೂತ್ಕೊಳ್ಳಿ, ಆ ಚೇರ್ಗೆ ನೀವು ಜಸ್ಟಿಸ್ ಮಾಡೋಕ್ಕಾಗುತ್ತೆ ಅಷ್ಟೇ. ಯು ಶುಡ್ ಅದು ಮಾಡಿದ್ರೇ ಸಿಸ್ಟಮಲ್ಲಿ ದೊಡ್ಡ ಒಂದು ಕ್ರಾಂತಿ ಅಂತ ನಾನು ಅಂದ್ಕೊಳ್ತೀನಿ. ನನ್ನ ಈ ಇಷ್ಟು ಮಟ್ಟದ ಕೆಲಸಗಳಲ್ಲಿ ನಾನು ಮಾಡಿರೋ ಹಾಗೆ ಆ ಚೇರ್ ಮೇಲೆ ಕುಲಪತಿಗಳು ಸರ್ ಅದನ್ನು ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡ್ತಾರೆ. ಇಫ್ ಯು ಕ್ಯಾನ್ ಡೂ ಜಸ್ಟಿಸ್ ಫಾರ್ ದಟ್ ಚೇರ್, ನಾವೀಗ ಯಾವ ಚೇರ್ ಮೇಲೆ ಕೂತಿರ್ತೇವೋ ನಮ್ಮೊಟ್ಟಿಗೆ ಒಂದು ಸಮಾಜ ಇರುತ್ತೆ. ನಾನು AC ಆಗದೆ ಕೊಳ್ಳೇಗಾಲ ಅಂದರೆ ಇಡೀ ಚಾಮರಾಜನಗರ ಜಿಲ್ಲೆ ನಮ್ಮ ಜ್ಯೂರಿಸ್ಡಿಕ್ಷನ್ಗೆ ಬರುತ್ತೆ. ನಾನು ಅಡಿಷನಲ್ DC ಆಫ್ ದಕ್ಷಿಣ ಕನ್ನಡ, ಎಂಟೈರ್ ಡಿಸ್ಟ್ರಿಕ್ಟ್ ವಾಸ್ ಅಂಡರ್ ಅವರ್ ಕಂಟ್ರೋಲ್. ನಮ್ಮ ಜ್ಯೂರಿಸ್ಡಿಕ್ಷನ್ ಏನಿದೆ, ನನಗೆ ಏನು ಕೆಲಸ ಕೊಟ್ಟಿದ್ದಾರೆ, ಅದನ್ನು ನಾವು 100% ಮಾಡಿದ್ರೆ ವ್ಯವಸ್ಥೆ ಅದಾಗದೇ ಬದಲಾಗ್ತಾ ಇರುತ್ತೆ. ಯು ಡೋಂಟ್ ಗೋ ಇನ್ ವಿತ್ ಅನ್ ಆಟಿಟ್ಯೂಡ್ ದಟ್ ಯು ವಿಲ್ ಚೇಂಜ್ ದ ಸಿಸ್ಟಮ್. ಯು ಕೆನಾಟ್ ಚೇಂಜ್ ದ ಸಿಸ್ಟಮ್ ಚೇಂಜ್ ಆಗಲ್ಲ ಅನ್ಲೆಸ್ ಯು ಪ್ರೂವ್ ವಾಟ್ ಯು ಆರ್ ಡೂಯಿಂಗ್. ಈಗ ನೀವು ನೋಡಿರ್ಬೋದು TVನಲ್ಲೆಲ್ಲ ಬಂತು, ಆಸ್ ಅನ್ ಸೆಕ್ರೆಟ್ರಿ ಐ ಮೆಟ್ ವಿತ್ ಲಾಟ್ ಆಫ್ ಇಶ್ಯೂಸ್. ಸೊ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ವಿಲ್ ಸ್ಟಾರ್ಟ್ ವರ್ಕಿಂಗ್. ನೀ ಚೇರ್ ಮೇಲೆ ಕೂತ ತಕ್ಷಣ ನಿನ್ನ ಕೆಲಸ ನೀನು ಮಾಡೋಕ್ಕೆ ಶುರು ಮಾಡಿದಾಗ ನೀವು ಹೇಳ್ತಿರ್ತೀರಲ್ಲ, ವ್ಯವಸ್ಥೆ ನಮ್ಮ ಜೊತೆಗೆ ಬರೋಲ್ಲ. ಆವಾಗ ನಮಗೆ ಬೇಕಾಗಿರೋದು ನಮ್ಮ ಇಚ್ಛಾಶಕ್ತಿ, ನಮ್ಮ ಕ್ರಿಯಾಶಕ್ತಿ, ನಮ್ಮ ಜ್ಞಾನಶಕ್ತಿ. ನಾನು ಯಾಕೆ ಕೂತಿದ್ದೀನಿ ಇಲ್ಲಿ, ಇಟ್ ವಿಲ್ ಟೇಕ್ ಟೈಮ್ ಟು ಪ್ರೂವ್ ಯುವರ್ ಸೆಲ್ಫ್. ಡೋಂಟ್ ಗೋ ವಿತ್ ಅನ್ ಆಟಿಟ್ಯೂಡ್ ದಟ್ ಯು ವಿಲ್ ಚೇಂಜ್. ಮುಗೀತು ಅಲ್ಲಿ ಕೆಲಸ. ನಾವು ಯಾರನ್ನೂ ಚೇಂಜ್ ಮಾಡೋಕ್ಕಾಗಲ್ಲ ಈ ವ್ಯವಸ್ಥೆಯಲ್ಲಿ ಯಾರೂ ಚೇಂಜ್ ಆಗಲ್ಲ. ಈಗ ನಾನು ಹೋಗಿ ಹೇಳಿದ್ರೆ ನೀವು ಯಾಕೆ ಚೇಂಜ್ ಆಗ್ತೀರಿ? PDO ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಗ್ರಾಮ ಪಂಚಾಯತಿ ಮೆಂಬರ್ಗೆ ಈ ಥರ ಮಾಡಿ ನಾನು ಈ ಥರ ಡಿಸಿಷನ್ ತೊಗೊಂಡಿದ್ದೀನಿ. ಹೂ ವಿಲ್ ಲಿಸನ್ ಟು ಯು? ನೋಬಡಿ ವಿಲ್ ಲಿಸನ್ ಟು ಯು ಅನ್ಲೆಸ್ ಯು ಆರ್ ಹಾನೆಸ್ಟ್. ನಿಮ್ಮ ಕಮಿಟ್ಮೆಂಟ್ನು ನೋಡ್ತಾರೆ ಜನ. ಅದಕ್ಕೆ ಸತ್ಯನಾರಾಯಣ ಗೌಡ ಸರ್ ಹೇಳಿದ್ದು, ಯಾರು ಸರಿ ಇರ್ತಾರೋ ಅವರನ್ನು ಪೋಸ್ಟಿಂಗ್ಸ್ ಮಾಡ್ತಾರೆ ಅಂತ ಹೇಳಿದ್ದು ಆ ಅರ್ಥದಲ್ಲಿ. ಅಂದರೆ ದೇ ವಿಲ್ ಸಿ ವೆದರ್ ಯು ಆರ್ ಕೇಪಬಲ್ ಎನಫ್ ಟು ಕ್ಯಾಟರ್ ಟು ದ ನೀಡ್ ಆಫ್ ದಟ್ ಚೇರ್. ಆ ಚೇರ್ ಮೇಲೆ ನಿನ್ನನ್ನು ಕೂರಿಸಿದ್ರೆ ನೀನು ಅದಕ್ಕೆ ನೀವು ಆನೆಸ್ಟಾಗಿ ಕೆಲಸ ಮಾಡೋಕ್ಕೆ ಅಥವಾ ನಿಮ್ಮ 100% ಕೊಡೋಕ್ಕೆ ಸಾಧ್ಯ ಆಗತ್ತಾ? ಅಷ್ಟೇ ನಾವು ಮಾಡೋಕ್ಕಾಗೋದು. ಸೊ ಇಫ್ ಐ ಕ್ಯಾನ್ ಡೂ 100%, ನನ್ನ ಒಳಗಡೆ ಇರುವಂಥ 100%ನ ನಾನು ಕೊಡೋಕ್ಕಾದರೆ that itself is a societal change. Don't go with an attitude of change. ನಾನು ಬ್ಯಾಂಕ್ನ ಚೇಂಜ್ ಮಾಡ್ತೀನಿ ಅಂದರೆ ಹೆಂಗಪ್ಪ? ನಾನು ಸೆಕ್ರೆಟ್ರಿ ಚಾಮುಂಡೇಶ್ವರಿ ಕೂತ್ಕೊಂಡು ಬ್ಯಾಂಕ್ ಆ್ಯಟಿಟ್ಯೂಡ್ ಚೇಂಜ್ ಮಾಡೋಕ್ಕಾಗುತ್ತಾ? ನೋ, ಐ ಕ್ಯಾನ್ ಚೇಂಜ್ ಮೈ ಪ್ಲೇಸ್ ಅಲ್ಲ, ನನ್ನ ಸುತ್ತಮುತ್ತ ಇರೋರನ್ನ ಚೇಂಜ್ ಮಾಡ್ಕೋಬೋದು, ನನ್ನ ವ್ಯವಸ್ಥೆನ ಚೇಂಜ್ ಮಾಡ್ಕೋಬೋದು. ಸೊ ಅದಕ್ಕೆ ಅಡ್ಮಿನಿಸ್ಟ್ರೇಟರ್ ಆಗಬೇಕಾಗತ್ತೆ ನಾವು. ಆವಾಗ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ನಾನು ಇಲ್ಲಿ ಕೂತ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡ್ತೀನಿ ಅನ್ನೋಕ್ಕಾಗತ್ತಾ? ನೋ, ದೇ ವಿಲ್ ಸಿ ವಾಟ್ ಐ ಆಮ್ ಡೂಯಿಂಗ್, ದೇ ವಿಲ್ ಚೇಂಜ್ ಆಟೋಮೆಟಿಕಲಿ. ಒಂದಿನ ನನ್ನ ಮೇಲೆ ಎಗರಾಡ್ಬೋದು, ಇನ್ನೊಂದು ದಿನ ಮಾಡ್ಬೋದು, ಮೂರನೇ ದಿನ ದೇ ಆರ್ ಲೈಕ್ ದಟ್ ಅಂದಾಗ ಸಿಸ್ಟಮ್ ವಿಲ್ ಆಟೋಮೆಟಿಕಲಿ ಚೇಂಜ್. ನಾನು ಕಾರ್ಪೊರೇಷನಲ್ಲಿ ಹೋದಾಗ ನಮ್ಮ ಇಡೀ ಫ್ಯಾಮಿಲಿಯವರು ನೋ ವೈ ದಿಸ್ ಪ್ಲೇಸ್ ಅಂತ ಬಂತು. ಬಟ್ ಕಾರ್ಪೊರೇಷನ್ ಈಸ್ ಅ ವಂಡರ್ಫುಲ್ ಪ್ಲೇಸ್ ಟು ವರ್ಕ್. ನಾವು ಅಡಿಷನಲ್ ಕಮಿಷನರ್ DC ಆಗಿ ದಕ್ಷಿಣ ಕನ್ನಡದಲ್ಲಿ ಮಾಡೋದಕ್ಕಿಂತಲೂ ಸ್ಯಾಟಿಸ್ಫೈಯಿಂಗ್ ಆಗಿ ಹಿಯರ್ SC/ST ಯಾರೋ ಹೇಳ್ತಾ ಇದ್ರು, SC/ST 24.10 ಅಂತಿದೆ ಸ್ಕೀಮ್ ಇದೆ, ವ್ಯಾರ್ ದ ಟೋಟಲ್ ರೆವಿನ್ಯೂ ಆಫ್ ಅ ಲೋಕಲ್ ಬಾಡಿ ವಿಲ್ ಬಿ ವಿಚ್ ಶುಡ್ ಬಿ ಇದು SC/ST ಆ್ಯಂಡ್ ಅದರ್ ಕಮ್ಯುನಿಟೀಸ್ಗೆ ಏನಿರುತ್ತೆ ಅವ್ರಿಗೆ ನಾವು ಇದು ಮಾಡಿಡಬೇಕಾಗತ್ತೆ, ಫಂಡ್ಸ್ ಇಡಬೇಕಾಗತ್ತೆ.
ಇಫ್ ಐ ಕ್ಯಾನ್ ಡೂ. ನಾವು ಮೈಸೂರಿನಲ್ಲಿ 20 ಕೋಟಿ ರೂಪಾಯಿ, ಮೈಸೂರು ಸ್ಟುಡ್ ಫಸ್ಟ್, ಮೈಸೂರು ಸಿಟಿ ಕಾರ್ಪೊರೇಷನ್ ಸ್ಟುಡ್ ಫಸ್ಟ್ ಇನ್ ಕ್ಯಾಟ್ರಿಂಗ್ ಟು ದ ನೀಡ್ಸ್ ಆಫ್ SC/ST ಇನ್ ದ ಸಿಟಿ. 17,301 ಜನರಿಗೆ ನಾವು ದೇಶದ SC/ST ಸ್ಕೀಮ್ಸ್ ಇರ್ಬೋದು, ರಾಜ್ಯದ SC/ST ಸ್ಕೀಮ್ ಇರ್ಬೋದು, ಅದನ್ನು ಡೆಲಿವರ್ ಮಾಡೋಕ್ಕಾದ್ರೆ ಡೋಂಟ್ ಯು ಥಿಂಕ್ ದಟ್ ಈಸ್ ಸಕ್ಸಸ್ ಅಲ್ವಾ? ಸೊ ಐ ಕೆನಾಟ್ ಸಿಟ್ ಆಸ್ ಅಡಿಷನಲ್ ಕಮಿಷನರ್ ಆ್ಯಂಡ್ ಥಿಂಕ್ ದಟ್ ಪಾಲಿಸ್ ಆಸ್ ಡೂಯಿಂಗ್ ರಾಂಗ್, ಅಥವಾ ಈ ಬ್ಯಾಂಕ್ ನೋನ್ ಸರಿ ಮಾಡ್ತಾ ಇಲ್ಲ, PDO ಕರೆಕ್ಟಾಗಿ ಮಾಡ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇಫ್ ಐ ಕ್ಯಾನ್ ಸಿಟ್ ಆನ್ ಮೈ ಚೇರ್, ಡೆಲಿವರ್ ಮೈ 100%, ದಟ್ ಇಟ್ ಸೆಲ್ಫ್ ಇಸ್ ದಟ್ ವಿಲ್ ಬ್ರಿಂಗ್ ಅ ಹ್ಯೂಜ್ ಚೇಂಜ್. ಮೈಸೂರು ಸಿಟಿನಲ್ಲಿ ಅಷ್ಟು 17,000 ಜನರ ಮಕ್ಕಳಿಗೆ ನಾವು ಕ್ಯಾಟರ್ ಮಾಡೋಕ್ಕಾಯಿತು. ದಟ್ ಇಟ್ ಸೆಲ್ಫ್ ಇಸ್ ಚೇಂಜ್ ಅಲ್ವಾ ಹೇಳಿ? ದಟ್ ಈಸ್ ಚೇಂಜ್, ನಾಟ್ ದಟ್ ಯು ವಿಲ್ ಚೇಂಜ್ ದ ಪರ್ಸನ್. ಇಲ್ಲಿ ನಿಂತಿರೋನ್ನ ಒಳಗೆ ಕಳಿಸಿದ್ರೆ ಚೇಂಜ್ ಅಲ್ಲ, ಆಯ್ತಾ? ಇವನು ದುಡ್ಡಿಸ್ಕೋತಿದ್ದಾನೆ, ಅವ್ನು ದುಡ್ಡಿಸ್ಕೊಳ್ದೇ ಇರೋಂಗೆ ಮಾಡ್ತೀನಿ, ದಟ್ ಈಸ್ ರಾಂಗ್. ದಟ್ ಈಸ್ ಯು, ದಟ್ ಈಸ್ ಯುವರ್ ಪರ್ಸನಾಲಿಟಿ ಟ್ರೇಟು, ನನ್ನ ಪರ್ಸನಾಲಿಟಿ ಟ್ರೇಟ್ ಅಲ್ಲ ಅಂತ. ನಾನು ನೀನು ಹಾನೆಸ್ಟ್ ಆಗಿದ್ರೆ ಅದು ನಿನ್ನ ಕರ್ಮ, ನನಗೇನು? ನಿನ್ನ ಕೆಳಗಿರೋರೆಲ್ಲ ಸರಿಗಿರಬೇಕು ಯಾಕೆ? ಡೋಂಟ್ ಥಿಂಕ್ ದಟ್ ಯು ವಿಲ್ ಚೇಂಜ್ ದ ಸಿಸ್ಟಮ್. ಯು ಆರ್ ಅ ಪಾರ್ಟ್ ಆಫ್ ದ ಸಿಸ್ಟಮ್. When you understand that organic relationship between you and the system, you will flourish as an administrator. Otherwise, you cannot. I don't say that hang ಮಾಡಬೇಕಾದ್ರೆ ನಿಮ್ಗೆ ಚಾಲೆಂಜಸ್ ಇರಲ್ವಾ? ತುಂಬ ಜಾಸ್ತಿ ಚಾಲೆಂಜಸ್ ಇರುತ್ತೆ. ಎಲ್ಲ ದುಷ್ಟಕೂಟಗಳು ಒಟ್ಟಿಗೆ ಸೇರ್ಕೊಂಡ್ಬಿಡ್ತವೆ ನಮ್ಮನ್ನು ಕೆಳಗಡೆ ತಳ್ಳಕ್ಕೆ. ಆವಾಗ ಬೇಕಾಗಿರೋದು ನಿಮ್ಮ ಶಕ್ತಿ, ನಿಮ್ಮ ಇಚ್ಛಾಶಕ್ತಿ. After 24 years, if you ask me, do you dare to go? Yes, I have that ಇನ್ನರ್ ಸ್ಪಿರಿಟ್ ಬರ್ನಿಂಗ್ ಆಲ್ವೇಸ್, ಎವ್ರಿ ಮೊಮೆಂಟ್. ಆ ಒಂದು ಪಾಸಿಬಿಲಿಟಿನ ತೆರ್ಕೊಳ್ಳೋಕೆ ನನಗೆ ಅವಕಾಶ ಇದೆಯಾ, ನಾನು ಅದಕ್ಕೆ ರೆಡಿ ಇದ್ದೀನಾ? ಐ ಆಮ್ ಆಲ್ವೇಸ್ ರೆಡಿ. ದಟ್ ಈಸ್ ವಾಟ್ ಈಸ್ ನೀಡೆಡ್ ಇನ್ ಅನ್ ಅಡ್ಮಿನಿಸ್ಟ್ರೇಟರ್. ನಾಟ್ ದಟ್ ಐ ಆಮ್ ಎ ಮಾಡೆಲ್ ಎಕ್ಸಾಂಪಲ್ ಫಾರ್ ಯು. ನೋ, ಪ್ಲೀಸ್ ಡೋಂಟ್ ಟೇಕ್. ಆದರೆ ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬ ಆಫೀಸರಲ್ಲೂ ಅದಿರುತ್ತೆ. ನೀವು ನೋಡಿ ಎಷ್ಟು ಕಾಂಪಿಟೇಷನ್ ಇರುತ್ತೆ ಗೊತ್ತಾ ನಮ್ಮಲ್ಲಿ. ಆ್ಯಸ್ ಅನ್ ಆಫೀಸರ್ ಎಷ್ಟು ಕಾಂಪಿಟೇಷನ್ ಇರುತ್ತೆ ಪ್ರತಿ ಪೋಸ್ಟಿಗೂ ಗೊತ್ತಾ? ನಾವು ಬೇರೆ ಬೇರೆ ದಾಳಗಳನ್ನ ಯೂಸ್ ಮಾಡ್ಬೋದು, ಬಟ್ ಅಲ್ಟಿಮೇಟ್ಲಿ ವಾಟ್ ಪೀಪಲ್ ವಿಲ್ ಥಿಂಕ್, ಡಸ್ ಶಿ ಆರ್ ಹಿ ಫಿಟ್ ಟು ದಟ್ ಪೋಸ್ಟು. ಕೆಲವು ಎಕ್ಸೆಪ್ಷನ್ಸ್ ಇರ್ಬೋದು, ಎಲ್ಲರೂ ಅದೇ ಥರ ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಸಿಸ್ಟಮ್ ಈಸ್ ಪಾಸಿಟಿವ್. ಆಲ್ವೇಸ್ ಹ್ಯಾವ್ ಪಾಸಿಟಿವ್ ನೋಷನ್ ಅಬೌಟ್ ದ ಸಿಸ್ಟಮ್. ವ್ಯವಸ್ಥೆ ಬಗೆಗೆ ಯಾವಾಗಲೂ ಧನಾತ್ಮಕ ಚಿಂತನೆ ನಮಗಿರಬೇಕು. ನನಗೆ ಅವಕಾಶ ಕೊಟ್ಟಿದೆ, ಎಲ್ಲರಿಗೂ ಕೊಡತ್ತೆ. ನೀವು ಅವಕಾಶ ತಗೊಳ್ಳೋಕ್ಕೆ ರೆಡಿ ಇದ್ದರೆ ಮಾತ್ರ. ಯೂನಿವರ್ಸ್ ಏನು ಹೇಳೋದು, ಇದೆಲ್ಲ ಓದ್ಬಿಟ್ಟಿರ್ತೀರಿ, ಇದೆಲ್ಲ ಸೆಲ್ಫ್ ಹೆಲ್ಪ್ ಗ್ರೂಪ್ಸು, ಸೆಲ್ಫ್ ಹೆಲ್ಪ್ ಬುಕ್ಸ್ ಎಲ್ಲ ಓದ್ತಿರ್ತೀರಲ್ಲ, ಅದರಲ್ಲಿ ಸೀಕ್ರೆಟ್ ಅಂತ ಒಂದು ಪುಸ್ತಕ ಇದೆ. ನೀವು ಯಾರು ಓದಿದ್ದೀರಿ ಅದನ್ನು? ಯು ಶುಡ್ ಸಿ ಅ ಮೂವಿ. ಇದು ಸೀಕ್ರೆಟ್ ಅಂತ ಒಂದು ಮೂವಿ ಇದೆ ಯೂಟ್ಯೂಬ್ನಲ್ಲಿ. ಇವಾಗ ನೀವು ಪರೀಕ್ಷೆಗೆ ತಯಾರಿ ನಡೆಸ್ತಿರೋದನ್ನ ದಯವಿಟ್ಟು 1 hour ಅದು ನೀವು ಓದೋದನ್ನೆಲ್ಲ ಬಿಟ್ಬಿಟ್ಟು 1 hour ಆ ಒಂದು ವಿಡಿಯೋನ ನೋಡಿ. ಇಟ್ ಈಸ್ ಅಬೌಟ್ ಮ್ಯಾನಿಫೆಸ್ಟೇಷನ್. ಓಕೆ, ಹೌ ಯು ಮ್ಯಾನಿಫೆಸ್ಟ್. So it says, if you are open, universe will give. I am not promoting manifestation illi. ನಾನು ಹೇಳ್ತಾ ಇರೋದು, if you are open to the system, system will give you opportunity. If you are closed, system will not open. So ನೀವು ಓಪನ್ ಆಗಿರಬೇಕು, ನಾವು ಓಪನ್ ಆಗಿರಬೇಕು. Only then you will get opportunities. Why only few are identified? Why 10 ಲಕ್ಷ ಜನ ಬರೀತಾರೆ ಪರೀಕ್ಷೆ, ಯಾಕೆ ಬರೀ 300 ಜನ ಸೆಲೆಕ್ಟ್ ಆಗ್ತಾರೆ? There must be something special. 1%, 2% exceptions ನಾವು ಬಿಟ್ಬಿಡ್ತೀವಿ, ಬೈ ಲಕ್, ಬೈ ಫ್ಲೂಕ್. ಬಟ್ 99% will be on their personality traits. System will identify them ಇನಿಷಿಯಲ್ ಸ್ಟೇಜ್ನಲ್ಲೇ. ಮುಂದಕ್ಕೆ ಹೋಗ್ತಾ ಇವತ್ತು ಆಯ್ತಪ್ಪ ನಾನು KS ಆಗಿಬಿಟ್ಟೆ, ನಾಳೆ ಏನು ನಾಳೆ? ಇಟ್ಸ್ ವೆರಿ ಡಿಫಿಕಲ್ಟ್. ಅರ್ಥ ಆಗ್ತಾ ಇದೆಯಾ? ಇವತ್ತು KS ಆಗಿಬಿಟ್ರೆ ಸಾಕು, ನಂದಾಯ್ತು, ನಾನು ಇನ್ನು ಸಮಾಜ ಬದಲಾಯಿಸ್ಕೊಡ್ತೀನಿ ಅಂತ ನಿಂತ್ಬಿಡ್ತೀವಿ ನಾವು ಟಂಕ ಕಟ್ಕೊಂಡು. ಹೋದ ತಕ್ಷಣ ಬೆನ್ನು ಹುರಿ ಮುರಿದೋಗುತ್ತೆ. ಸಿಸ್ಟಮ್ ಒಳಗೆ ಹೋದ ತಕ್ಷಣ ಎಷ್ಟು ಇನ್ಫ್ಲೂಯೆನ್ಸಸ್ ಇರುತ್ತೆ ನಮಗೆ, ಎಲ್ಲ ಥರ ಇನ್ಫ್ಲೂಯೆನ್ಸಸ್ಸು ಇರುತ್ತೆ. ಅಗೇನ್ ಯು ಹ್ಯಾವ್ ಟು ಸ್ಟ್ಯಾಂಡ್ ಬೈ ಆನ್ ಯುವರ್ ಇದು ಬ್ಯಾಕು. ಯು ಆರ್ ದ ಓನ್ಲಿ ಬ್ಯಾಕ್ ಬೋನ್ ವಾಟ್ ಯು ಹ್ಯಾವ್ ಓನ್ಲಿ ಒನ್ ಬ್ಯಾಕ್ ಬೋನ್. ನೋ, ದಟ್ ಈಸ್ ಯುವರ್ಸ್. ಅರ್ಥ ಆಗ್ತಾ ಇದೆಯಾ ನಾ ಹೇಳ್ತಾ ಇರೋದು? ಅಪ್ಪ ಅಮ್ಮ ಸಮಾಜ ಮೇಷ್ಟ್ರು ಎಲ್ಲರೂ ಹೊರಟೋಗ್ಬಿಡ್ತಾರೆ, ಎಲ್ಲ ಡಿಲೀಟ್ ಆಗ್ತಾ ಹೋಗ್ತಾರೆ, ಒಬ್ಬೊಬ್ರು ಡಿಲೀಟ್ ಆಗ್ತಾ ಹೋಗ್ತಾರೆ. ಹೂ ಈಸ್ ದ ಪರ್ಸನ್ ಹೂ ವಿಲ್ ಸ್ಟ್ಯಾಂಡ್ ಬಿಹೈಂಡ್ ಯು? ಇಟ್ಸ್ ಓನ್ಲಿ ಯುವರ್ ಬ್ಯಾಕ್ ಬೋನ್. ಎಷ್ಟು ಗಟ್ಟಿ ಇದೆ ನಿಮ್ಮ ಬೆನ್ಹುರಿ, ಅದ್ರ ಮೇಲೆ ನಿರ್ಧಾರ ಆಗ್ತಾ ಹೋಗುತ್ತೆ. ಸೊ ಇಟ್ಸ್ ನಾಟ್ ಅ ಮ್ಯಾಟ್ರ್ ಆಫ್ ಒನ್ ಎಕ್ಸಾಮ್, ಮೈ ಡಿಯರ್ ಫ್ರೆಂಡ್ಸ್. ಇಟ್ಸ್ ದ ಮ್ಯಾಟ್ರ್ ಆಫ್ ಹೋಲ್ ಲೈಫ್. ಇಟ್ಸ್ ಎ ಲೈಫ್ ಪ್ರೋಸೆಸ್.
ಅದಕ್ಕೇ ಅಡ್ಮಿನಿಸ್ಟ್ರೇಟರ್ಸ್ ಅಂತ ಹೇಳ ಆದವ್ರಿಗೆ ಆ ಮಟ್ಟದ ಒಂದು ಇದು ಬೇಕಾಗತ್ತೆ, ಏನು ಹೇಳ್ತೀರಿ, ಆ ಒಂದು ಡಿಸೈರು, ಆ ಮಟ್ಟದ ಪ್ಯಾಷನ್ನು, ಪ್ರತಿದಿನ ಸೋಲಿನಲ್ಲಿಯೂ ಗೆಲುವನ್ನು ಕಾಣುವಂಥದ್ದು, ನಡೆಯುವ ದಾರಿನಲ್ಲೇ ಗುರಿ ಕಾಣುವಂಥದ್ದು ನಮ್ಮ ಒಂದು ಗುಣ ಆಗಬೇಕಾಗುತ್ತೆ. ಇದೆಲ್ಲ ಆಗಬೇಕಂದ್ರೆ ಚೆನ್ನಾಗಿ ಓದಬೇಕು, ತುಂಬ ಓದಬೇಕು. ನಾನಿವತ್ತು ಪರೀಕ್ಷೆಗೆ ಒಂದು ಪುಸ್ತಕ ತೊಗೊಂಡು ಓದ್ಬಿಟ್ಟು ನೆಕ್ಸ್ಟ್ ರೆಡಿ ಹೋಗೋಣ, ಪ್ರಿಲಿಮಿನರಿ ಪಾಸ್ ಆಗಿಬಿಡ್ತೀವಿ. I tell you, by that book you can pass preliminary, you cannot pass mains. If you want to pass mains and interview, mains pass ಆಗ್ಬಿಡ್ತೀವಿ, ಏನೋ ಬರೆದ್ಬಿಡ್ತೀವಿ, ಏನೋ ತಲೆಗೆ ಬಂದಿದೆಲ್ಲ ಬರೆದು, you cannot go through the interview until you have a subtly strong personality. ಒಳಗಿಂದ ನಿಮ್ಮಲ್ಲಿ ಆ ಒಂದು ಪರ್ಸ್ನಾಲಿಟಿ ಬೇಕಾಗುತ್ತೆ. ಅದಕ್ಕೆ ಓದಬೇಕಾಗುತ್ತೆ, ಹೆಚ್ಚು ಓದಿ. ಇವತ್ತು ನಿಂಗೆ ಪಾಸ್ ಮಾಡೋಕ್ಕಾಗದೆ ಇರ್ಬೋದು, 5 years, ಟೇಕ್ 5 years. ನಿಮ್ಮ ಜೀವನ ಏನು ಮುಗ್ದೋಗ್ಬಿಡಲ್ಲ. ಲೈಫ್ ಈಸ್ ಫುಲ್ ಆಫ್ ಪಾಸಿಬಿಲಿಟೀಸ್, ಎವ್ರಿ ಮೂಮೆಂಟ್, ನೆಕ್ಸ್ಟ್ ಮೂಮೆಂಟ್. ಸೊ ಅದಕ್ಕೆ ನನಗೆ ಯಾವಾಗಲೂ ನಾನು ನಿಮ್ಮ ಥರ ಚಿಕ್ಕವರಿದ್ದಾಗೆಲ್ಲ ಒಂದು ಥಾಟ್ ನನಗೆ ಯಾವಾಗಲೂ ಇಟ್ಕೊಂಡ್ಬಿಡ್ತಿದೆ, ಟೇಕ್ ಅಪ್ ಅನ್ ಐಡಿಯಾ. ನಾವು ಯುವರ್ ಐಡಿಯಾ ಇಸ್ ಟು ಬಿಕಮ್ ಕೆ ಎಸ್ ಅಂತ ಹೇಳಬೇಡಿ, ಟು ಬಿಕಮ್ ಅನ್ ಅಡ್ಮಿನಿಸ್ಟ್ರೇಟರ್. ಸಮಾಜದಲ್ಲಿ ಉನ್ನತವಾದ ಜಾಗದಲ್ಲಿ ಹೋಗಬೇಕು ಅಲ್ವಾ? ಸ್ಟೇಟಸ್ ಸಿಂಬಲ್ ರೀ ಅದು, ಬರೀ ಹಣಕಾಸಿನಲ್ಲ. ಈಗ ನಮ್ಗೆ ಹಣಕಾಸು ಕೂಡ ನಮ್ಗೆ ತುಂಬ ಸಂಬಳ ಬರುತ್ತೆ ಆಯಿತಾ. ನಂಗೆ ಅದಕ್ಕೆ ಆಶ್ಚರ್ಯ ಆಯ್ತು, ಈ PDOಗಳೆಲ್ಲ ಯಾಕೆ ಬಂದು ಕೂತಿದ್ದಾರೆ. ವಿ ಹ್ಯಾವ್ 7th ಪೇ, ಕೈ ತುಂಬ ಸಂಬಳ ಕೊಡ್ತಾರೆ, ದಟ್ ಈಸ್ ಒನ್ ಪಾರ್ಟ್. ಬಟ್ ನಮ್ಗೆ ಏನಪ್ಪ ತುಂಬ ನಮಗೆ ಗರ್ವ ಅಂತಂದರೆ ದಟ್ ಸೋಷಿಯಲ್ ಸ್ಟೇಟಸ್ ವಾಟ್ ವಿ ಹ್ಯಾವ್, ದ ಸೋಷಿಯಲ್ ಸಿಂಬಲ್ ನಮ್ಗೆ ಅಟ್ಯಾಚ್ ಆಗುವಂಥದ್ದು. ಐ ಆಮ್ ದಿಸ್ ದಟ್ ಅಂತ ಬರುವಂಥದ್ದು. ದಟ್ ಮಚ್ ಆಫ್ ಪ್ರೌಡ್ ವಾಟ್ ವಿ ಫೀಲ್ ಅಬೌಟ್ ಅವರ್ ಸೆಲ್ಸ್. ಬಟ್ ಆನ್ ದ ಕಾಸ್ಟ್ ಆಫ್, ನಾನು ಈಗಲೇ 2 ಸಲ 3 ಸಲ ಹೇಳ್ತೀನಿ, ಆನ್ ದ ಕಾಸ್ಟ್ ಆಫ್ ಲಾಟ್ ಆಫ್ ಸ್ಯಾಕ್ರಿಫೈಸಸ್. ನಾಟ್ ದಟ್ ಇವ್ರು ಹೇಳಿದ್ರು ನನ್ನ ಮಕ್ಕಳು ಮರಿ ಎಲ್ಲ ಬಿಟ್ಟು ಬಂದುಬಿಟ್ಟಿದ್ದೀನಿ ಮೇಡಮ್. ಪ್ರತಿದಿನ ಬಿಟ್ಟು ಹೋಗ್ತೀವಲ್ರಿ, ಪ್ರತಿದಿನ. ಹೌ ಮಚ್ ಟೈಮ್ ಡೂ ಯು ಥಿಂಕ್ ವಿ ವಿಲ್ ಸ್ಪೆಂಡ್ ವಿತ್ ಅವರ್ ಫ್ಯಾಮಿಲಿ? 1 hour 2 hour ರಾತ್ರಿ ಮಲ್ಕೊಳ್ಬೇಕಾರೆ. ದಟ್ ಈಸ್ ದ ಓನ್ಲಿ ಥಿಂಗ್. ಯು ವಿಲ್ ಸ್ಯಾಕ್ರಿಫೈಸ್ ಲಾಟ್, ನಾಟ್ ಓನ್ಲಿ ಯುವರ್ ಪರ್ಸ್ನಲ್ ಲೈಫ್, ಆಲ್ ಯುವರ್ ಪರ್ಸ್ನಲ್ ಡಿಸೈರ್ಸ್. ಏನಪ್ಪ, ಅಟ್ ದ ಕಾಸ್ಟ್ ಆಫ್ ದಟ್ ವಿ ಆರ್ ಡೂಯಿಂಗ್ ದಿಸ್. ದಟ್ ಈಸ್ ಮೋರ್, ನಮಗೆ ಆ ಪ್ಯಾಷನ್ ಜಾಸ್ತಿ ದೊಡ್ಡದು. ನಮ್ಮ ಕೆಲಸ ನಮ್ಮ ಜೀವನದ ಅತ್ಯಂತ ದೊಡ್ಡ ಭಾಗ ಆಗೋಗ್ಬಿಡುತ್ತೆ. ನಾವು ಸಮಯ ಕಳೆಯೋದೇ ಸಮಾಜದೊಳಗಡೆ. ನಮ್ಮನ್ನೇನಾದ್ರು ಆಚೆಗೆ ಇಟ್ಬಿಟ್ರೆ ಫುಲ್ ಹ್ಯಾಂಡಿಕ್ಯಾಪ್ ಆಗೋಗ್ಬಿಡ್ತೀವಿ. ಸೊ ಪರ್ಸ್ನಲ್ ಲೈಫಿಗಿನ್ನ, ಪರ್ಸ್ನಾಲಿಟಿಗಿನ್ನ, ನಮ್ಮ ಒಳಗಿನ ಪರ್ಸ್ನಲ್ ಇಚ್ಛೆಗಳನ್ನೆಲ್ಲ ನಾವು ಅದುಮಿಟ್ಬಿಟ್ಟು ನಾವು ಅಡ್ಮಿನಿಸ್ಟ್ರೇಟರ್ ಆಗ್ಬಿಡ್ತೀವಿ. ಸೊ ಇಟ್ ನೀಡ್ಸ್ ಲಾಟ್ ಆಫ್ ಸ್ಯಾಕ್ರಿಫೈಸಸ್. ಸೊ ಈಸಿಯಾಗಿ ಬಂದ್ಬಿಟ್ಟು ನಾನು ಅಡ್ಮಿನಿಸ್ಟ್ರೇಟರ್ ಆಗ್ಬಿಟ್ಟು ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಹೊಟ್ಟೋಗ್ಬಿಡ್ತೀವಿ. ದ್ಯಾಟ್ ಈಸ್ ಅ ರಾಂಗ್ ನೋಷನ್. ಆ ಥರ ಯಾರೂ ಬರಬೇಡಿ, ಯಾರಿಗೂ ಆಗಲ್ಲ ಆ ಥರ. ಯಾರು ನಿಮ್ಮ ಎಕ್ಸಾಂಪಲ್ ಇದ್ದರೆ ಅದೆಲ್ಲೋ ಒಂದು 100ರಲ್ಲಿ 0.01% ಇರ್ಬೋದು. ಬಟ್ ಎಲ್ಲ ಆಫೀಸರ್ಸು, ಹೂ ಎವರ್ ಈಸ್ ಅನ್ ಆಫೀಸರ್, ದೇ ಆರ್ ವರ್ಕಿಂಗ್ ಫಾರ್ ದ ಸೊಸೈಟಿ. ಅವರವರ ಚೇರ್ ಮೇಲೆ ಕೂತ್ಕೊಂಡು ಎಲ್ಲರೂ ಪಾಸಿಟಿವ್ ಆಗಿ ಕೆಲಸ ಮಾಡ್ತಿರ್ತಾರೆ. ಆ ಸಿಸ್ಟಮಲ್ಲಿ ಯಾವ ಥರ ಎಫೆಕ್ಟ್ ಆಗ್ತಿರುತ್ತೆ ಬೇರೆ ವಿಚಾರ. ಸೊ ನೀವುಗಳು ಬರಬೇಕಾದ್ರೆ ಮೊದಲು ನಿಮ್ಮನ್ನು ನೀವು ತಯಾರಿ ಮಾಡ್ಕೊಳ್ಳಿ, ನಾಟ್ ಪುಸ್ತಕ ಓದಿ. ನಿಮ್ಮನ್ನು ನೀವು ತಯಾರಿ ಮಾಡ್ಕೋಬೇಕು. ನಿಮ್ಮ ಪರ್ಸ್ನಾಲಿಟಿ ಯಾವ ಥರ ಇರುತ್ತೆ, ನಾನು ಆಚೆ ಹೋದಾಗ ಯಾವ ಥರ ಕಾಣಿಸ್ತೀನಿ, ಆಸ್ ರೂಪ ನಾನು ಹೌ ಐ ವಿಲ್ ಡೆಲಿವರ್ ಆಸ್ ಅ ಸೆಕ್ರೆಟ್ರಿ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಯಾವ ಪ್ಲೇಸಲ್ಲಿ ಕೂತ್ರೂ ಒಂದೇ ಥರ ಮಾಡೋರು ಇರ್ತಾರೆ. ಸೊ ಬೇರೆ ಬೇರೆ ಜಾಗಗಳಲ್ಲಿ ನಾನು ಹೋದಾಗ ನನ್ನ ರೋಲ್ ನಾನು ಯಾವ ಥರ ನಿಭಾಯಿಸ್ತೀನಿ. ಇಟ್ ನೀಡ್ಸ್ ಲಾಟ್ ಆಫ್ ಕರೇಜ್. ತುಂಬ ಮನಸ್ಸಿಗೆ ಮುಜುಗರ ಆಗುವಂಥ ಸನ್ನಿವೇಶಗಳು ಬರ್ತವೆ. ನಮ್ಮನ್ನು ತುಳಿಯೋಕ್ಕಂಥ ಸಿಸ್ಟಮು ಇರುತ್ತೆ. ಸಿಸ್ಟಮ್ ಒಂದು ಭಾಗ, ಎಲ್ಲ ಪಾಸಿಟಿವೇ ಅಲ್ಲ. ನಮ್ಮನ್ನು ರಕ್ಷಿಸ್ಕೊಂಡು ಹೋಗೋವಂತಹ ಸನ್ನಿವೇಶನೂ ನಮಗೆ ಬಂದ್ಬಿಡತ್ತೆ. ಬಟ್ ಅದೆಲ್ಲರ ನಡುವೆ ನಮ್ಮನ್ನು ನಾವು ಬೆಳೆಸ್ಕೊಳ್ತಾ ಹೋಗಬೇಕಾಗುತ್ತೆ, ಪ್ರತಿದಿನ ಬೆಳೀತಾ ಹೋಗಬೇಕಾಗುತ್ತೆ. ಸೊ ಇಟ್ಸ್ ನಾಟ್ ಒಂದಿನ ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಮಲ್ಕೊಳ್ಳೋಂಥ ಜಾಗ ಅಲ್ಲ. ಇಟ್ಸ್ ಅ ಫುಲ್ ಆಫ್ ರೆಸ್ಪಾನ್ಸಿಬಿಲಿಟೀಸ್. ಯು ಶುಡ್ ಟೇಕ್ ಓನರ್ಶಿಪ್ ಆಫ್ ದಟ್ ಚೇರ್, ವರ್ಕ್ ಹಾರ್ಡ್, ದೆನ್ ಓನ್ಲಿ ದೆರ್ ವಿಲ್ ಬಿ ಚೇಂಜ್. ಸೊ ನಾನು ಸುದೀರ್ಘವಾಗಿ ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ದಯವಿಟ್ಟು ಇವತ್ತು ಓದಿ, ನೆಕ್ಸ್ಟ್ ಎಕ್ಸಾಮ್ ಪಾಸ್ ಆಗ್ತಿರೋ ಬಿಡ್ತಿರೋ, ಡೋಂಟ್ ಥಿಂಕ್ ಅಬೌಟ್ ದಟ್. 29th ಏನಾಗುತ್ತೆ ನಿಮ್ಮ ಮುಖದಲ್ಲೆಲ್ಲ ಆ ಟೆನ್ಷನ್ ನಂಗೆ ಅವಾಗಿಂದ ಕಾಣಿಸ್ತಿದೆ. ಡೋಂಟ್ ಬಾದರ್. ಸಿ, ದಿಸ್ ಈಸ್ ನಾಟ್ ಯುವರ್ ಲಾಸ್ಟ್ ಎಕ್ಸಾಮಿನೇಷನ್. ಯಾರ್ದಾರು ಲಾಸ್ಟ್ ಎಕ್ಸಾಮ್ ಅಂತ ಇದೆಯಾ? ಯಾರಿಗೂ ಲಾಸ್ಟ್ ಎಕ್ಸಾಮ್ ಇರಲ್ಲ. ಇಲ್ಲಿ ಪ್ರೊಫೆಸರ್ಗಳು ಕೂತಿದ್ದಾರೆ, 80 ವರ್ಷದಲ್ಲಿ 90 ವರ್ಷದಲ್ಲೆಲ್ಲ ಡಿಗ್ರಿ ತಗೋತಾ ಇರ್ತಾರೆ. ಯಾರಿಗೂ ಲಾಸ್ಟ್ ಎಕ್ಸಾಮ್ ಅಂತ ಇರೋದೇ ಇಲ್ಲ. ಸೊ ಡೋಂಟ್ ಥಿಂಕ್ ಇಫ್ ಯು ಡೋಂಟ್ ಪಾಸ್ KS ಏನಾಗ್ಬಿಡತ್ತೆ. ಯು ಕ್ಯಾನ್ ಟ್ರೈ ಒನ್ಸ್ ಅಗೇನ್. 8-10 ಪರೀಕ್ಷೆ ಮಾಡಿಬಿಟ್ಟು ನಾನೇ ನಿಂತಿದ್ದೀನಲ್ಲ ಇಲ್ಲಿ, ಆಯಿತಾ? ಅಂದರೆ ಎಲ್ಲದರಲ್ಲೂ ಪಾಸ್ ಆಗಿದ್ದೆ. ದಟ್ ಈಸ್ ಆಲ್ಸೋ ಒನ್.
ಎಂಟತ್ತು ಪಾಸ್ ಆಗಿದೆ. ನಾಟ್ ಫಾರ್ ಯುವರ್ ಕ್ಲಾಪ್, ನಾನು ಹೇಳ್ತಾರೆ ಟು ಮೋಟಿವೇಟ್ ಯು. ನನಗೆ ನನ್ನ ಫಾರ್ ಟೀಚರ್ ಅದನ್ನ ಬೇಡ ನನಗೆ ಟೀಚರ್ ಕೆಲಸ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಎವ್ರಿ 2 years ಯು ಹ್ಯಾವ್ ಟು ಚೇಂಜ್. ಅರ್ಥ ಆಯ್ತಾ? ಸೊ ಒನ್ಸ್ ಯು ಟೀಚರ್ ಬೋರಿಂಗ್ ಆಗ್ತದೆ, ವಿಲ್ ಚೇಂಜ್. ನಾನು ಮತ್ತೆ ಹಳದ ಪರೀಕ್ಷೆಗಳು ಕರೆಯಲ್ರಿ ಕರ್ನಾಟಕದಲ್ಲಿ, ಅದೊಂದು ಪ್ರಾಬ್ಲಮ್ ಇತ್ತು ನಮಗೆ. ಕ್ಲರ್ಕ್ ಕರೀತಾ ಇದ್ರೆ ಲೆಟ್ ಅಸ್ ಗೋ ರೈಟ್ ಕ್ಲರ್ಕ್. PDO ಐ ಪಾಸ್ PDO ಬಟ್ ಐ ಡಿಂಟ್ ಜಾಯಿನ್. ಆಯಿತಾ? PDO ಆಯಿತಾ ಪರೀಕ್ಷೆ ಬರೀ ಓನ್ಲಿ ಟು ಗೆಟ್ ಇನ್ ಟು ದಟ್ ಪೋಸ್ಟ್ ವಿಚ್ ಐ ವಾಸ್ ವೇಟಿಂಗ್. ದಟ್ ವಾಸ್ ಮೈ KAS ಓನ್ಲಿ. IAS ಬೇಡವಾಗಿತ್ತು ನನಗೆ. ನನ್ನ ತಾಯಿಯನ್ನು ನೋಡ್ಕೋಬೇಕಾದ ಜವಾಬ್ದಾರಿ ಇದ್ದಿದ್ದರಿಂದ IAS ಆದರೆ ಬೇರೆ ಕೇಡರ್ ಕೊಟ್ಬಿಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ನಾನು IAS ಬರೀತಿರಲಿಲ್ಲ. ಓನ್ಲಿ ಬಿಕಾಸ್ ಐ ವಾಂಟೆಡ್. ಅದರಲ್ಲೂ ರೆವೆನ್ಯೂನೇ ಬೇಕಾ? ಅದು ದಟ್ ಈಸ್ ವೆರಿ ಡಿಫಿಕಲ್ಟ್. ಯಾಕೆ ರೆವೆನ್ಯೂ ಬೇಕು ಅಂತ ಹೇಳ್ತಾರೆ ಅಂದರೆ, KAS ಅಂತ ಒಂದು ಹಾಕೋತಾರಲ್ಲ ರೂಪಾಯಿ MJ, KAS ಇಸ್ ಓನ್ಲಿ ಫಾರ್ ರೆವೆನ್ಯೂ. ಅದರ್ ಡಿಪಾರ್ಟ್ಮೆಂಟ್ಸ್ ಅದರ್ಸ್. ಈಗ ಎಕ್ಸೈಸ್ ಆದರೆ KSES, ಪೊಲೀಸ್ ಆದರೆ KSPS, ಕಮರ್ಷಿಯಲ್ ಆದರೆ KSCS, ಈ ಥರ ಆಗುತ್ತೆ. ಬಟ್ KAS ವಿ ಆರ್ ದ ಜನರಲ್ ಅಡ್ಮಿನಿಸ್ಟ್ರೇಟರ್ಸ್. ಯಾಕಪ್ಪ ನಮಗೆ ಜನರಲ್ ಅಡ್ಮಿನಿಸ್ಟ್ರೇಟರ್ ಬೇಕು ಅಂತ ಎಲ್ರಿಗೂ ತುಡಿತಾ ಅಂದರೆ, ಅವ್ರು ಯಾರೋ ಹೇಳ್ತಾ ಇದ್ರಲ್ಲ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಬೋದು. ನಾನೇ ಈಗಾಗಲೇ 11ನೇ ಡಿಪಾರ್ಟ್ಮೆಂಟ್ ಇದು. ಡೋಂಟ್ ಥಿಂಕ್ ನಾನು ಯಾವಾಗಲೂ ಫ್ರೀಕ್ವೆಂಟಾಗಿ ಟ್ರಾನ್ಸ್ಫರ್ ಆಗ್ತಾ ಇರ್ತೀನಿ ಅಂತಲ್ಲ. ಸೊ ಐ ಗಾಟ್ ಸೋ ಮೆನಿ ಚಾನ್ಸಸ್ ಟು ವರ್ಕ್ ಇನ್ ವೇರಿಯಸ್ ಡಿಪಾರ್ಟ್ಮೆಂಟ್. 32 ಡಿಪಾರ್ಟ್ಮೆಂಟಲ್ಲಿ ನಮ್ಮದು ಕೇಡೆಡ್ ಪೋಸ್ಟ್ ಇದೆ. 32 ಡಿಪಾರ್ಟ್ಮೆಂಟ್. ಇವತ್ತು ನಾವು ಎಂಡೋಮೆಂಟ್ ಡಿಪಾರ್ಟ್ಮೆಂಟಿಗೆ ವರ್ಕ್ ಮಾಡ್ತಿರ್ತೀವಿ. ಲಾಸ್ಟ್ ಟೈಮ್ ನಾನು ಕಾರ್ಪೊರೇಷನ್ಗೆ ವರ್ಕ್ ಮಾಡ್ತಿದ್ದೆ, ಕಾರ್ಪೊರೇಷನ್ ಆ್ಯಕ್ಟಲ್ಲಿ. ಈಗ ಎಂಡೋಮೆಂಟ್ ಆ್ಯಕ್ಟಿಗೆ ಮಾಡ್ತಿದ್ದೀನಿ. ನೆಕ್ಸ್ಟ್ ಯಾವ ಡಿಪಾರ್ಟ್ಮೆಂಟ್ಗೆ ಹೋಗ್ತೀವಿ? ನಮ್ಗೆ ಇರಿಗೇಷನ್ಗೆ ಹೋಗಿದ್ದೆ, ಇಟ್ ಈಸ್ ಎ ಡಿಫ್ರೆಂಟ್ ಇಶ್ಯೂ. ಕಾರ್ಪೊರೇಷನ್ಗೆ ಹೋಗಿದ್ವಿ. ರೆವೆನ್ಯೂ, ನಮ್ಮದು ಮೂಲಭೂತ ರೆವೆನ್ಯೂ, ಇವೆಲ್ಲವೂ ಏನು ಮಾಡ್ತಾ ಹೋಗುತ್ತೆ, ನಮಗೆ ವಿಸ್ತೃತವಾಗಿ ಎಲ್ಲ ಇಲಾಖೆದು ಪರಿಚಯ ಮಾಡ್ತಾ ಹೋಗುತ್ತೆ. ನಾವು ಎಷ್ಟು ಸ್ಟ್ರಾಂಗಾಗಿ ಬೆಳೀತಾ ಹೋಗ್ತೀವಿ. ಸೊ ದಟ್ ಈಸ್ ದ ಅಟ್ರಾಕ್ಷನ್ ಅಬೌಟ್ KAS ಅನ್ನುವಂಥದ್ದು. ಸೊ ನಾನು ಫ್ರೆಂಡ್ಸ್, ನಾನು ಇಷ್ಟೆಲ್ಲ ಹೇಳಿದ್ದು ಯಾಕೆ ಅಂತ ಹೇಳಿದ್ರೆ, ಡೋಂಟ್ ಗೋ ಬೈ ದ ರಿಸಲ್ಟ್ಸ್. ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಹೌ ಮಚ್ ಎಫರ್ಟ್ ಯು ವಿಲ್ ಪುಟ್ ಇನ್ ದಟ್ ಪ್ಲೇಸ್. ನೀವು ಯಾವಾಗ ಈ ಮೊಮೆಂಟಲ್ಲಿ ಎಷ್ಟು ಎಫರ್ಟ್ ಹಾಕ್ತಾ ಇದ್ದೀರಾ, ಅದನ್ನು ಯಾವ ದಿಕ್ಕಿನಲ್ಲಿ ಹಾಕ್ತಾ ಇದ್ದೀರಾ. ನೀವು ಎಲ್ಲ ಯೋಚನೆ ಮಾಡಿಬಿಡ್ಬೇಡಿ. ಈಗ ಏನು ಯೋಚನೆ ಮಾಡ್ತಿರ್ತೀರಾ ನೀವು ಅಂದರೆ, ಈ ಪರೀಕ್ಷೆ ಪಾಸ್ ಆಗಲಿಲ್ಲ ಅಂದರೆ ನಮ್ಮ ಮನೇಲಿ ಎಲ್ಲ ಬೈತಾರೆ, ಅಥವಾ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಡ್ತಾರೆ. ಈಗೆಲ್ಲ ಸಾಮಾನ್ಯವಾಗಿ ಏನು ಮಾಡಿಬಿಡ್ತಾರೆ, ನನ್ನ ಮಗಳು ಓದ್ತಿದ್ದಾಳೆ, KAS ಓದ್ತಿದ್ದಾಳೆ, ನನ್ನ ಮಗ KAS ಓದ್ತಿದ್ದಾನೆ ಅಂದರೆ ಅವ್ನು ಪಾಸೇ ಮಾಡಿಬಿಡ್ತಾನೆ ಅಂತ ಅನ್ಕೊಂಡ್ಬಿಡ್ತಾರೆ ಪಾಪ ಅವರೆಲ್ಲ. ಅಲ್ವಾ? ಅನ್ಕೊಳ್ಳಲ್ವಾ ಅವರೆಲ್ಲ? ಅನ್ಕೊಂಡಿದ್ದಾರಾ ನಿಮ್ಮ ಮನೇಲಿ ಎಲ್ಲರೂ? ಅನ್ಕೊಂಡಿದ್ದಾರಾ? ತುಂಬ ಕಡಿಮೆ ಧ್ವನಿ. ಅನ್ಕೊಂಡಿದ್ದಾರೇನಪ್ಪ ನೀವೆಲ್ಲ ಪಾಸ್ ಮಾಡ್ತೀರಿ? ಅನ್ಕೊಂಡ್ಬಿಡ್ತಾರೆ. ಅದನ್ನು ಸತ್ಯ ಮಾಡೋದು ನಮ್ಮ ಕೆಲಸ. ಅರ್ಥ ಆಗ್ತಾ ಇದೆಯಾ? ನಾವು ಸಿ ಆಸ್ ಅ ಪೇರೆಂಟ್ ಅಲ್ಲ, ನಾವು ಐ ಆಮ್ ಎ ಪೇರೆಂಟ್, ಬಟ್ ಆಸ್ ಅ ಡಾಟರ್ ಇದೆಯಲ್ಲ, ವಾಟ್ ಐ ಫೀಲ್ ದ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಮೂಮೆಂಟ್ ಹೇಳಿ, ನೋ ಮೈ ಮದರ್ ವೆನ್ ಶಿ ಫೆಲ್ಟ್ ಪ್ರೌಡ್ ಅಬೌಟ್ ಮೀ, ದಟ್ ಈಸ್ ದ ಪ್ರೌಡೆಸ್ಟ್ ಮೂಮೆಂಟ್ ಫಾರ್ ಎನಿ ಚೈಲ್ಡ್. ನಾಟ್ ಅಬೌಟ್ ಬೀಯಿಂಗ್ ಅ KAS ಆಫೀಸರ್ ನನ್ನ ಮಗಳು ಅಂತಲ್ಲ. ದಿಸ್ ಮಟ್ ಆಫ್ ಪರ್ಸನಾಲಿಟಿ ನಮಗೆ ಬರುತ್ತೆ ಅಂತ ಅವ್ರು ಪ್ರೌಡ್ ಮಾಡ್ತಾರಲ್ಲ ಅವಾಗ. ಸೊ ಆಲ್ ಆಫ್ ಯು ಶುಡ್ ಸ್ಟ್ರೈವ್ ಟುವರ್ಡ್ಸ್ ದಟ್ ಎಂಡ್, ಮೇಕಿಂಗ್ ಯುವರ್ ಪೇರೆಂಟ್ಸ್ ಪ್ರೌಡ್. ನಾಟ್ ಓನ್ಲಿ ಬಿಕಾಸ್ ಆಫ್ KAS, ಆಸ್ ಅ ಪರ್ಸನ್ ಯು ಶುಡ್ ಮೇಕ್ ಯುವರ್ ಪೇರೆಂಟ್ಸ್ ಫೀಲ್ ಪ್ರೌಡ್. ನನ್ನ ಮಗ ಹೀಗೆ, ನನ್ನ ಮಗಳು ಹೀಗೆ ಗುಣವಂತರು ಅಂತ ಹೇಳ್ಕೊತಾರಲ್ಲ, ಆವಾಗ ಅವ್ರಿಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನನ್ನ ಮಗ KAS IAS ಅಂತ ಹೇಳ್ಕೊಳ್ಳೋದ್ರಲ್ಲಿ ಅವ್ರಿಗೆ ಅಷ್ಟೊಂದು ಸಮಾಧಾನ ಇರೋದಿಲ್ಲ. ಇಂಥ ಬೇರೆಯವ್ರು ಯಾರು ಒಂದು 4-5 ಜನ ಬಂದು ಹೇಳ್ತಾರಲ್ಲ, ನಿಮ್ಮ ಮಕ್ಳು ಹಿಂಗಂತೆ ಅಂತ ಒಳ್ಳೆಯದನ್ನು, ದಟ್ ಈಸ್ ದ ಪ್ರೌಡೆಸ್ಟ್ ಮೂಮೆಂಟ್ ಫಾರ್ ಅ ಪೇರೆಂಟ್. ಸೊ ಮೇಕ್ ಯುವರ್ ಪೇರೆಂಟ್ಸ್ ಪ್ರೌಡ್, ಮೇಕ್ ಯುವರ್ ಸೆಲ್ಫ್ ಪ್ರೌಡ್. ಸೊ ದಿಸ್ ಈಸ್ ಅ ಬಿಗ್ ಆಪರ್ಚುನಿಟಿ. ಸೊ ಎಕ್ಸ್ಪ್ಲೋರ್ ಯುವರ್ ಸೆಲ್ಫ್. ಬರೀ ಪುಸ್ತಕ ಓದಬೇಡಿ, ನಿಮ್ಮ ಒಳಗಿಂದನೂ ಕೂಡ ತೆರ್ಕೊಳ್ತಾ ಹೋಗಬೇಕು. ಯು ಶುಡ್ ಡೂ ಮೆಡಿಟೇಷನ್, ಲಾಟ್ ಆಫ್ ಪ್ರಾಣಾಯಾಮ, ಇದರ ಸೋ ಮೆನಿ ಸೆಲ್ಫ್ ಹೆಲ್ಪ್ ಟೆಕ್ನಿಕ್ಸ್. ಈಗ ಮೊದಲೆಲ್ಲ ನಮ್ಗೆ ಗೊತ್ತಿರ್ತಿರ್ಲಿಲ್ಲ, ನಾವು ಆಶ್ರಮ್ಗೆ ಹೋಗಬೇಕಾಗಿತ್ತು ಮೆಡಿಟೇಷನ್ ಕಲಿ. ಇಟ್ಸ್ ನಾಟ್ ಲೈಕ್ ದ್ಯಾಟ್. ಆನ್ಲೈನ್ ಕ್ಲಾಸಸ್ ಇರುತ್ತೆ. ಡೂ ದಟ್ ಫಸ್ಟ್. ಮೊದಲು ನಿಮ್ಮ ಒಳಗಡೆ ನೋಡ್ಕೋಬೇಕು ಎಷ್ಟು ಕತ್ಲಿದೆ ಅಂತ. ಆಚೆ ಕಡೆ ಕತ್ಲು ನೋಡೋಕೆ ಮುಂಚೆ ನಮ್ಮ ಒಳಗಿನ ಕತ್ಲನ್ನು ನಾವು ನೋಡ್ಕೋಬೇಕಾಗುತ್ತೆ. ಡೂ ಯು ಫೀಲ್ ದಟ್ ಯು ಹ್ಯಾವ್ ಡಾರ್ಕ್ನೆಸ್ ಇನ್ಸೈಡ್? ಡೂ ಯು ಫೀಲ್ ದಟ್ ಯು ಹ್ಯಾವ್ ಡಾರ್ಕ್ನೆಸ್ ಇನ್ಸೈಡ್? ಎಸ್ ಆರ್ ನೋ? ಫೈಂಡ್ ಔಟ್ ದಟ್ ಡಾರ್ಕ್ನೆಸ್. ಓನ್ಲಿ ದೆನ್ ವಿಚ್ ಲೈಟ್ ಆನ್ ಮಾಡಬೇಕು. ಯಾವ ರೂಮ್ಗೆ ಹೋಗಬೇಕು ಅಂತಲೇ ಗೊತ್ತಿಲ್ಲದೆ ಇದ್ದರೆ ಲೈಟ್ ಯಾವುದು ಆನ್ ಮಾಡ್ತೀರಿ, ಸ್ವಿಚ್ ಯಾವುದು ಅಂತ ಗೊತ್ತಾಗುತ್ತೆ. ಫೈಂಡ್ ಔಟ್ ದಟ್ ಡಾರ್ಕ್ನೆಸ್. ದಿಸ್ ಈಸ್ ದ ಪ್ರೋಸೆಸ್, ಸ್ಟಾರ್ಟಿಂಗ್ ಪಾಯಿಂಟ್ ಟು ಐಡೆಂಟಿಫೈ ದಟ್ ಡಾರ್ಕ್ನೆಸ್. ವೇರ್ ಯು ವಾಂಟ್ ಟು ಗೋ, ದಟ್ ಲೈಟ್ ವಿಲ್ ಲೀಡ್ ಯು. ಅರ್ಥ ಆಗ್ತಾ ಇದೆಯಾ? ಓಕೆ. ಸೊ ಪ್ಲೀಸ್
ಯಾರು ಕೂಡ ಫಲಿತಾಂಶದ ಬಗ್ಗೆ ಯೋಚನೆ ಮಾಡಬೇಡಿ. ಹಂಗಂತ ಇವತ್ತು ಓದೇ ಕೂತ್ಕೊಬಿಡ್ಬೇಡಿ ಅಂತಲ್ಲ, ಇವತ್ತೆಲ್ಲ ಹೋಗಿ ಓದಿ. ಎವ್ರಿ ಮೂಮೆಂಟ್ ಟಿಲ್ 29th ಬಿ ವಿತ್ ದಟ್ ಥಾಟ್. ಯು ಹ್ಯಾವ್ ಟೇಕನ್ ಅಪ್ ದಿಸ್ ಐಡಿಯಾ ದಟ್ ಯು ಶುಡ್ ಬಿಕಮ್ KAS. ಇದರಲ್ಲಿ 10 ಜನ ಆಚೆಗೆ ಬಂದ್ರೂ ದೊಡ್ಡ ವಿಚಾರ. ಟೇಕ್ ಅಪ್ ಒನ್ ಐಡಿಯಾ ದಟ್ ಈಸ್ ಯುವರ್ KAS ಆಗಬೇಕು ಅಂತಲ್ಲ, ಟು ಬಿಕಮ್ ಅನ್ ಅಡ್ಮಿನಿಸ್ಟ್ರೇಟರ್. ಯಾವಾಗಾದರೂ ಆಗಿ ನೀವು, ದಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಸೊ ಯು ಹ್ಯಾವ್ ಟು ಲಿವ್ ದಟ್ ಐಡಿಯಾ ಎವ್ರಿ ಮೂಮೆಂಟ್. ನಿಮ್ಮ ದೇಹದ ಮನಸ್ಸಿನ ಅಣುವಿನಲ್ಲಿ ಆ ಒಂದು ಥಾಟ್ ಇರಬೇಕು. ನಿಮ್ಮ ಬದುಕಿನ ಪ್ರತಿಯೊಂದು ಕ್ಷಣನೂ ಅದಕ್ಕೆ ಮೀಸಲಾಗಿರಬೇಕು. ಹಾಗಾದಾಗ ಮಾತ್ರ ಫಲಿತಾಂಶದ ಬಗ್ಗೆ ಯೋಚನೆ ಮಾಡಬೇಡಿ, ಇಲ್ಲಾಂದರೆ ಈಗಲಿಂದನೇ ಯೋಚನೆ ಮಾಡಬೇಕಾಗತ್ತೆ. ಓಕೆ, ಸೊ ನಿಮ್ಮದು 100% ಅಲ್ಲ, ನಿಮ್ಮದು ಎಷ್ಟು ನಿಮ್ಮ ಇನ್ನರ್ ಟ್ರೇಟ್ಸ್ನ ಪುಷ್ ಮಾಡೋಕ್ಕಾಗುತ್ತೆ ಅಷ್ಟು ಪುಷ್ ಮಾಡಿ, ಚೆನ್ನಾಗಿ ಓದಿ, ಆಗ ಫಲಿತಾಂಶದ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ. ಇಫ್ ಯು ಫೀಲ್ ದಟ್ ಐ ಹ್ಯಾವ್ ಗಿವನ್ ಮೈ 100%, ಇದ್ರ ಮೇಲೆ ನನ್ನ ಲಿಮಿಟೇ ಇಲ್ಲ, ಇದೇ ನನ್ನ ಅಲ್ಟಿಮೇಟ್ ಲಿಮಿಟ್ ಅಂತ ಕ್ರಾಸ್ ಮಾಡ್ಕೊಂಡು ಹೋಗಿ ನೀವು ಆ ದಡದಲ್ಲಿ ನಿಂತ್ಕೊಂಡ್ಬಿಟ್ರೆ ಇನ್ನು ಮುಂದಿನ ದಡಕ್ಕೆ ಹೋಗೋಕ್ಕೆ ನಿಮ್ಮ ಸಹಾಯ ಬೇಕಾಗಲ್ಲ. ನಿಮಗೆ ಅದೊಂದು ದಿವ್ಯ ಶಕ್ತಿ ಇರುತ್ತೆ, ಅದು ನಿಮ್ಮನ್ನು ಎಲ್ಲ ಕಡೆಗೂ ಕರ್ಕೊಳ್ತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ನಿಮ್ಮ 100%ಅನ್ನು ಮಾತ್ರ ಅದು ನೋಡ್ತಾ ಇರುತ್ತೆ. ಸೊ ಪ್ಲೀಸ್ ಪುಟ್ ಆಲ್ ಯುವರ್ ಎಫರ್ಟ್ಸ್. ಇನ್ನೂ 29ನೇ ತಾರೀಕುವರೆಗೂ ಟೈಮ್ ಇದೆ. ನಿಮ್ಮ ಎಲ್ಲ ಎಫರ್ಟ್ಸನ್ನು ಮಾನಸಿಕವಾಗಿ ಹಾಕಿ, ನಿಮ್ಮ ಥಾಟಲ್ಲಿ, ನಿಮ್ಮ ಎವ್ರಿ ಮೊಮೆಂಟಲ್ಲಿ ಅದನ್ನು ಒಂದು ಇಂಬೈಬ್ ಮಾಡಿಕೊಂಡು ಎಕ್ಸಾಮ್ ಫೇಸ್ ಮಾಡಿ, ಎಲ್ಲವೂ ಕೂಡ ಚೆನ್ನಾಗಾಗುತ್ತೆ ಅನ್ನೋಂಥ ಪಾಸಿಟಿವ್ ನೋಟಲ್ಲಿ ಹೋಗಿ. ಇಫ್ ಯು ಫೇಲ್ ಅಟ್ ಎನಿ ಕಾಸ್ಟ್, ಡೋಂಟ್ ಸ್ಟಾಪ್ ಫಾರ್ ಎನಿಥಿಂಗ್. ಇವ್ರಿಗೋಸ್ಕರ ಬಿಟ್ಕೊಟ್ಟೆ, ಅವ್ಳಿಗೆ ಬಿಟ್ಟೆ, ಇಲ್ಲಿ ಬಿಟ್ಟೆ, ನೋ. ಯು ಸ್ಟ್ರೈವ್ ಫಾರ್ ಯುವರ್ ಸೆಲ್ಫ್. ಎಲ್ಲಿವರೆಗೂ ಹೋಗಿ ತಲುಪೋಕ್ಕೆ ನಿಮಗೆ ಅವಕಾಶ ಸಿಗುತ್ತೋ ಅಲ್ಲಿವರೆಗೂ ಹೋಗೋವರೆಗೂ ಬಿಡಬೇಡಿ, ಮುಂದೆ ಹೋಗ್ತಾನೆ ಇರಿ. ಅರ್ಥ ಆಗ್ತಾ ಇದೆಯಾ? ತಳ್ಳೋಕೆ 100 ಜನ ಬರಲಿ, ನಿಮ್ಮನ್ನು ತಳ್ಳೋಕೆ 100 ಜನ ಬರುತ್ತೆ. ಜನ ಬರಲಿಲ್ಲ, ಸಿಚುಯೇಷನ್ಸ್ ಕ್ರಿಯೇಟ್ ಆಗುತ್ತೆ ಟು ಚೆಕ್ ಯುವರ್ ಸೆಲ್ಫ್. ನೀನು ತಳ್ತೀಯಾ ಇಲ್ವಾ? ಬೆಟ್ಟ ಹತ್ತಕ್ಕೆ ಹೋಗ್ತೀರಿ, ಎಷ್ಟು ಜನ ಮೌಂಟೇನಿಯರಿಂಗು ಇದೆಲ್ಲ ಮಾಡ್ತೀರಿ? ಬೆಟ್ಟ ಹತ್ತುತ್ತಿರ್ತೀರಲ್ಲ, ಆವಾಗ ಹೆಂಗೆ ಅನಿಸ್ತಿರುತ್ತೆ? ಕೆಳಗೆ ದೂಡ್ತಾ ಇದ್ದಾರೆ ಯಾರೋ ಅನ್ನಿಸ್ತಿರುತ್ತೆ. ಬಟ್ ನಾವು ಹತ್ಕೊಂಡು ಹೋಗ್ತಾ ಇರ್ತೀವಿ. ದಟ್ ಮಚ್ ಆಫ್ ಸ್ಪಿರಿಟ್ ಯು ವಾಂಟ್. ಅರ್ಥ ಆಗ್ತಾ ಇದೆಯಾ? ಸೊ ಇಟ್ಸ್ ನಾಟ್ ಅ ಸಿಂಗಲ್ ಡೇ ಇಶ್ಯೂ, ಇಟ್ಸ್ ಎವ್ರಿ ಡೇಸ್ ಇಶ್ಯೂ, ಎವ್ರಿ ಮೊಮೆಂಟ್ಸ್ ಇಶ್ಯೂ. ಸೊ ಪ್ಲೀಸ್ ಬಿ ಯುವರ್ ಸೆಲ್ಫ್. ನಿಮ್ಮ ಪ್ರತಿ ದಿನದ ಕ್ಷಣದಲ್ಲಿ ಪ್ರತಿ ಕ್ಷಣದಲ್ಲಿ ಇದನ್ನು ನೀವು ಬದುಕ್ತಾ ಹೋಗಬೇಕಾಗತ್ತೆ. ಲೈಫ್ ಈಸ್ ಡೈನಮಿಕ್, ಎವ್ರಿ ಮೂಮೆಂಟ್ ಈಸ್ ಡೈನಮಿಕ್, ಎವ್ರಿ ಮೂಮೆಂಟ್ ಈಸ್ ಅ ಪಾಸಿಬಿಲಿಟಿ. ಹೀಗೆ ಅಂದ್ಕೊಂಡು ನಾವು ಮುಂದೆ ಹೋಗಬೇಕಾಗತ್ತೆ. ಎಷ್ಟೊಂದು ನೋವಾಗುತ್ತೆ ನಮಗೆ. PDO ಅವ್ರಿಗೆ ಬಹುಶಃ ತುಂಬ ಹತ್ತಿರದಿಂದ ಅವ್ರ ಸಿಸ್ಟಮ್ನ ನೋಡ್ತಿರೋದ್ರಿಂದ ಅವ್ರಿಗೆ ಗೊತ್ತಿರುತ್ತೆ. ತುಂಬ ನೋವುಗಳಾಗತ್ತೆ, ತುಂಬ ಹಿಂಸೆಗಳಾಗುತ್ತೆ, ತುಂಬ ಅವಮಾನಗಳಾಗುತ್ತೆ, ಅಪವಾದಗಳಾಗತ್ತೆ. ಇವೆಲ್ಲದರ ಆಚೆಗೆ ಕೂಡ ನಾವು ಮುಂದೆ ಹೋಗ್ತಾನೆ ಇರಬೇಕಾಗುತ್ತೆ. ಅದಕ್ಕೆ ಬೇಕಾಗಿರುತ್ತೆ ನಮ್ಮೊಳಗಿನ ಒಂದು ಇನ್ನರ್ ಸ್ಪಿರಿಟ್. ಸೊ ಫಸ್ಟ್ ಪ್ರಿಪೇರ್ ಯುವರ್ ಸೆಲ್ಫ್, ದೆನ್ ಪ್ರಿಪೇರ್ ಯುವರ್ ಬುಕ್ಸ್, ದೆನ್ ಗೋ ಅಲಾಂಗ್ ವಿತ್ ಯುವರ್ ಬುಕ್ಸ್. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್. ಎಲ್ಲರೂ ತುಂಬ ಚೆನ್ನಾಗಿ ಶೈನ್ ಆಗಬೇಕು, ತುಂಬ ಚೆನ್ನಾಗಿ ನಿಮ್ಮ 100%ನ ಕೊಡಬೇಕು. ಅಷ್ಟು ಮಾತ್ರ ನಿಮ್ಮ ಧ್ಯೇಯ ಆಗಬೇಕು. ಯಾರೆಲ್ಲ KAS ಆಗಿ ಆಚೆ ಬರ್ತೀರಾ, ನೆಕ್ಸ್ಟ್ ಸಿಸ್ಟಮ್ನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಒಂದು ಪರೀಕ್ಷಾ ಸಿದ್ಧತೆಯನ್ನು ಕುರಿತು ಸುದೀರ್ಘವಾಗಿ ತಮಗೆಲ್ಲರಿಗೂ ವಿವರಿಸಿದಂಥ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾದಂಥ ಶ್ರೀಮತಿ MJ ರೂಪಾ ಮೇಡಮ್ನವ್ರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಗಣ್ಯರಿಗೆ ನಮ್ಮ ವಿವಿ ವತಿಯಿಂದ ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಳ್ಬೇಕು ಅಂತ VC ಅವರಲ್ಲಿ ಕೇಳ್ಬೋದಾಗಿದೆ.